ಶ್ರೀ ಗುರುಭ್ಯೋ ನಮಃ. ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸಿ, ಒಬ್ಬ ಕಲಾವಿದನನ್ನಾಗಿ ಬೆಳೆಸಿ, ಈ ದಿನ ಸಮಾಜದಲ್ಲಿ ಒಂದು ಸ್ಥಾನಮಾನ, ಗೌರವ, ಪ್ರೀತಿ ಎಲ್ಲ ಸಿಗೋ ಹಾಗೆ ಮಾಡಿದಂಥ ನನ್ನ ತಂದೆ ತಾಯಿಗಳಿಗೆ ಮತ್ತು ನನ್ನ ಪೂಜ್ಯ ಗುರುಗಳು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನನ್ನ ಪಾದಾಭಿವಂದನೆಯನ್ನು ಅವ್ರಿಗೆ ಬದಲು ಸಲ್ಲಿಸ್ತಾ ಇದ್ದೀನಿ. ಭಾಳ ಸಂತೋಷದ ದಿನ, ಭಾಳ ಖುಷಿಯಾಗಿದೆ ನನಗೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳು. ವಿಶೇಷವಾಗಿ ಶ್ರೀ ಮಹೇಂದ್ರ ಸರ್ ಇದ್ದಾರೆ, ಅವರಿಗೆ ನನ್ನ ನಮಸ್ಕಾರಗಳು. ನಮ್ಮ ನೆಚ್ಚಿನ, ನಾವೆಲ್ಲರೂ ಬಹಳಷ್ಟು ಪ್ರೀತಿಸುವ, ಅಭಿಮಾನಿಸುವ ಡಾಕ್ಟರ್ ಮನೋರಮಾ ಅವ್ರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ವಂದನೆಗಳು. ಹಾಗೆ ಅವ್ರ ಜೊತೆ ನಿಂತುಕೊಂಡು ತಮ್ಮ ಸಾಧನೆಯ ಮೂಲಕ, ಹಲವು ವರ್ಷಗಳ ಸಾಧನೆ ಮೂಲಕ ಬೆಳೀತಾ, ಈಗ ಮನೋರಮಾ ಅವ್ರ ಜೊತೆ ನೂಪುರ ಭ್ರಮರಿ ಮತ್ತು ಈ ಸಂಶೋಧನೆಯ ಜೊತೆಗೆ ಒಂದು ಸಹಕಾರವನ್ನು ನೀಡ್ತಾ, ಬೆನ್ನೆಲುಬಾಗಿ ನಿಂತಿರುವಂಥ ಡಾಕ್ಟರ್ ತ್ವರಿತಾ ಅವರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೆ ಇದೇ ಒಂದು ಕೈಂಕರ್ಯ ಅಂತ ಅನ್ನೋಣ, ಒಂದು ಯಜ್ಞ ಅನ್ನೋಣ, ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಮತ್ತೊಬ್ಬರು ನಮಗೆ ಆತ್ಮೀಯರು ಡಾಕ್ಟರ್ ಶಾಲಿನಿಯವರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೆ ಈ ದಿನ ಈ ಒಂದು ವಿಶೇಷ ಒಂದು ಕಾರ್ಯಕ್ರಮ ಬೆಳಗಿಂದ ಏನು ನಡೀತಾ ಇದೆ, ಇದು ಬಹಳ ಅಪರೂಪದ್ದು. ಕಲಾ ಒಂದು ಕ್ಷೇತ್ರದಲ್ಲಿ ಇದು ಸಾಮಾನ್ಯವಾಗಿ ನಡೆಯುವಂಥದ್ದಲ್ಲ. ಅದನ್ನು ಅಚ್ಚುಕಟ್ಟಾಗಿ ಒಂದು ಸಂಯೋಜಿಸಿ, ಆಯೋಜಿಸಿ, ಇದರ ಬಗ್ಗೆ ಭಾಳ ಒಳ್ಳೆಯ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ ನೂಪುರ ಭ್ರಮರಿಯವರು. ಇದರಲ್ಲಿ ಭಾಗವಹಿಸೋಕ್ಕೆ ಬಂದಿರೋಂಥ ನಿಮಗೆಲ್ಲರಿಗೂ ಕೂಡ, ಇಲ್ಲಿ ಯಾರು ಕಲಾವಿದರಿದ್ದೀರಾ, ಅವರ ಪೋಷಕರಿದ್ದೀರಾ, ಇದನ್ನು ಗ್ರಹಿಸಬೇಕು, ಇದನ್ನು ಅನುಭವಿಸಬೇಕು, ಆಸ್ವಾದಿಸಬೇಕು ಅಂತ ಬಂದಿರೋಂಥ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಲವು ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ನಾವು ಹೋಗಿದ್ದಾಗ, ಮಂಗಳೂರಿನಲ್ಲಿ ಇದ್ದಿದ್ದು, ನಮ್ಮ ಕಾರ್ಯಕ್ರಮ ನಡೆದಿದ್ದು ಮೂಡುಬಿದಿರೆ ಅಂತ ಕಾಣುತ್ತೆ. ಮೂಡುಬಿದಿರೆಗೆ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ಧರ್ಮಪತ್ನಿ ಹೋಗಿದ್ವಿ. ಅಲ್ಲಿ ನಮ್ಮ ಒಂದು ಗೆಸ್ಟ್ ಹೌಸ್ನಲ್ಲಿ ನಮಗೆ ಅಲ್ಲಿ ಒಂದು ರೂಮಲ್ಲಿ ನಾವಿದ್ವಿ. ಅಲ್ಲಿ ನಿಮ್ಮ ಇಂಟರ್ವ್ಯೂ ಬೇಕು ಅಂತ ತುಂಬ ಒಂದು 2 ದಿನದಿಂದ ಅವ್ರು ಹೇಳಿದ್ರು, ಫೋನ್ ಮಾಡಿ ಮಾತಾಡ್ತಿದ್ರು. ಭಾಳ ತರುಣಿ, ಭಾಳ ಉತ್ಸಾಹ. ನಾನು ಪ್ರೋಗ್ರಾಮ್ ಇರೋವಾಗ ಇಂಟರ್ವ್ಯೂಗಳು ಇದೆಲ್ಲ ಬೇಡ, ನಮ್ಮ ಏಕಾಗ್ರತೆ ಕಾರ್ಯಕ್ರಮದ ಬಗ್ಗೆ ಇರಬೇಕು, ಆ ಟೈಮ್ನಲ್ಲಿ ಡೈವರ್ಷನ್ಸ್ ನಾವು ಇಷ್ಟಪಡೋದಿಲ್ಲ, ಬೇಡ ಅಂತ ಹೇಳ್ತಾ ಇದ್ವಿ. ಆದರೆ ಅವರು ತುಂಬ ಅದರಲ್ಲಿ ಭಾಳ ಅವ್ರಿಗಿರೋಂಥ ಒಂದು ಛಲ, ಅದನ್ನು ಅಂತೂ ಆ ಇಂಟರ್ವ್ಯೂ ಮಾಡಲೇಬೇಕು ಅಂತ, ಸಂದರ್ಶನ ಮಾಡಬೇಕು ಅಂತ ಅಂತೂ ನಮ್ಮನ್ನು ಮಾತಾಡಿಸಿದ್ರು. ನಾವು ಕರೆದ್ವಿ. ಮೊದಲನೆಯ ಭೇಟಿ ಹೀಗೆ ಮನೋರಮಾ ಅವ್ರ ಜೊತೆ ನನಗಾಗಿತ್ತು. ಅದು 20 ವರ್ಷ ಅದಕ್ಕೆ ಹಿಂದೆ ಆಗಿದೆ, 20 ವರ್ಷಗಳ ಹಿಂದೆ. ಅಂದರೆ ಈಗ 20 ವರ್ಷಗಳ ಹಿಂದೆ ಅತ್ಯಂತ ಉತ್ಸಾಹಿ ತರುಣಿ, ಒಬ್ಬ ಯಂಗ್ಸ್ಟರು, ಆಕೆ ತಗೊಂಬಂದಂಥ ಕ್ವಶನ್ಸ್ ಆ ಸಂದರ್ಶನಕ್ಕೋಸ್ಕರ ಬಹಳ ಬೌದ್ಧಿಕ ಮಟ್ಟ ಇತ್ತು, ಗುಣಮಟ್ಟ ಇತ್ತು, ಒಳ್ಳೆ ಯೋಚನೆ ಇತ್ತು ಅದರ ಹಿಂದೆ. ಅಂಥ ಒಂದು ಪ್ರಶ್ನೆಗಳನ್ನು ತಂದು ನಮ್ಮನ್ನು ಒಂದು ಸಂದರ್ಶನ ಮಾಡಿದ್ರು. ಸಾಮಾನ್ಯವಾಗಿ ಎಲ್ಲರೂ ಆ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರಲಿಲ್ಲ. ಅದು ಮೊದಲನೆಯ ಒಂದು ಸಲ ನಾವು ಭೇಟಿಯಾಗಿದ್ದು. ಆವಾಗಲೇ ನನಗೆ ಇದಲ್ಲಿ ಏನೋ ಒಂದು ಅಪರೂಪದ ಒಂದು ಯೋಗ್ಯತೆ ಇದೆ, ಒಂದು ಗುಣ ಇದೆ, ಒಂದು ಪ್ರತಿಭೆ ಇದೆ ಅಂತ ನಾನು ಆವಾಗ ಗಮನಿಸಿದ್ದೆ. ಆದರೆ ಆವಾಗ ನಾನು ನೋಡಿದ್ದು ಕೇವಲ ಬೆಳೆಯುವ ಹಂತದಲ್ಲಿದ್ದಂಥ ಒಂದು ಮೊಳಕೆ. ಆ ಮೊಳಕೆ ಮಹಾವೃಕ್ಷವಾಗಿ ಇವಾಗ ನಿಂತಿದೆ, ಇನ್ನೂ ಬೆಳೀತಾ ಇದೆ. ಎಷ್ಟು ಸಂತೋಷ ಅಂತಂದರೆ, ಅದು ಹೇಗಾಗತ್ತೆ, ಆ ರೀತಿ ಬೆಳವಣಿಗೆ ಹೇಗಾಗತ್ತೆ ಅಂತಂದರೆ, ಅದು 3 ನಾವು ಯಾವಾಗಲೂ ಹೇಳ್ತೀವಿ ಅಧ್ಯಾತ್ಮದಲ್ಲಿ ಹೇಳೋಂಥ ಮಾತು: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಈ 3 ನಮ್ಮಲ್ಲಿ ಸದಾ ಇದ್ದರೇನೆ
ನಮ್ಮ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಒಂದು ಆಗುತ್ತೆ, ಅದು ಅರಳೋದಾಗತ್ತೆ, ನಾವು ಬೆಳೆಯೋದಾಗತ್ತೆ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದಕ್ಕಾಗತ್ತೆ, ಒಂದು ಕೊಡುಗೆ ಆಗತ್ತೆ, ನಮ್ಮ ಜೀವನ ಸಾರ್ಥಕ ಆಗತ್ತೆ. ಹೀಗಾಗಬೇಕು ಅಂತಂದ್ರೆ ಈ ಮೂರಿರಬೇಕು. ಒಳ್ಳೆ ಪ್ರಬಲವಾದ ಇಚ್ಛಾಶಕ್ತಿ ಇರಬೇಕು. ಅದರ ಮುಂಚೆ ಅದಕ್ಕೆ ಪೂರಕವಾಗಿ ಮಾಡೋ ಕೆಲಸದ ಬಗ್ಗೆ ಒಂದು ಅದ್ಭುತವಾದ ತಿಳುವಳಿಕೆ, ಜ್ಞಾನ, ಅದನ್ನು ಸಂಪಾದಿಸ್ಕೊತಾ ಇರಬೇಕು. ಅದನ್ನು ಏನು ಸಂಪಾದಿಸ್ಕೊಂಡಿದ್ದೀವೋ ಜ್ಞಾನವನ್ನ, ದ ನಾಲೆಡ್ಜ್ ವಿ ಹ್ಯಾವ್ ಅಕ್ವೈರ್ಡ್ ವಿತ್ ಲಾಟ್ ಆಫ್ ಇಮ್ಮೆನ್ಸ್ ಪ್ರಾಕ್ಟೀಸ್ ಅಂಡ್ ಸ್ಟಡಿ, ಅದ್ರ ಜೊತೆಗೆ ನೆಕ್ಸ್ಟ್ ಆಗ್ಬೇಕಾಗಿರೋದು ಕ್ರಿಯಾಶಕ್ತಿ, ಟು ಪುಟ್ ಇಟ್ ಇನ್ ಟು ಪ್ರಾಕ್ಟೀಸ್. What we have acclaimed, what completely took it from our great texts and gurus, ಅದನ್ನ ಮತ್ತೆ ನಾವು ಕ್ರಿಯಾಶೀಲರಾಗಿ ಅದನ್ನ ಮಾಡೋದಕ್ಕೆ ಒಂದು ಅದರಲ್ಲಿ ಛಲ ಬೇಕು. ಈ ಮೂರು ಪ್ರಬಲವಾದ ಶಕ್ತಿಗಳಾಗಿದ್ರೆ ಮಾತ್ರ ನಮ್ಮಿಂದ ಒಂದು ಸಾರ್ಥಕವಾದಂಥ ಒಂದು ಕೆಲಸ ಆಗುತ್ತೆ. ಹಾಗೆ ನಾನು ಆವಾಗ್ಲಿಂದ ಮನೋರಮಾ ಅವರ ಬೌದ್ಧಿಕ ಬೆಳವಣಿಗೆ, ಮಾನಸಿಕವಾಗಿ ಜೊತೆಗೆ ಒಂದು ರಸದ ಮಾರ್ಗದಲ್ಲಿ ಅಂತ ಹೇಳ್ಬೋದು. ಕಲೆಯನ್ನ ನೋಡೋ ದೃಷ್ಟಿ ಎಲ್ಲರಿಗೂ ಅದು ಸರಿಯಾದ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಭರತನಾಟ್ಯ ಕಲಿತ್ವಿ, ಕೂಚಿಪುಡಿ ಕಲಿತ್ವಿ, ಅಥವಾ ಯಾವುದೋ ಒಂದು ನಮ್ಮ ಸಂಪ್ರದಾಯ ಒಂದು ಶೈಲಿನ ಕಲಿತ್ವಿ ಅಂತ ಆಗುತ್ತೆ. ಈ ಕಳೆದ ಒಂದು 50-60 ವರ್ಷಗಳಿಂದ ಯಾವಾಗ ಅದು ಭರತನಾಟ್ಯ ಅಂತ ಹೆಸರಿಡ್ತು, ಬಂತು, ಸಾದಿರನಾಥ್ ಅನ್ನೋದು, ಅದು ಬದಲಾವಣೆಯಾಗಿ ಒಂದು ಹೊಸ ಒಂದು ಪರಂಪರೆ ಅಂತ ಎಲ್ಲ ಬೆಳೆದ ಮೇಲೆ ಎಲ್ಲರೂ ತಮ್ಮ ಗುರುಗಳು ಹೇಳ್ಕೊಟ್ಟಿದ್ದನ್ನ ಅಥವಾ ಪರಂಪರೆಯಲ್ಲಿ ಸಂಪ್ರದಾಯವಾಗಿರೋದನ್ನ ಅದನ್ನ ಕಲಿತು ಅದನ್ನ ಅಚ್ಚುಕಟ್ಟಾಗಿ ಮಾಡೋಕ್ಕಾದ್ರೆ ಸಾಕು ಅವರು ಕಲಾವಿದರಾಗಿ ಸಾರ್ಥಕರಾದರು ಅಂತ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು ಸಾಧಾರಣ ಅಲ್ಲ. ಪರಂಪರೆಯಲ್ಲಿ ಬಂದಿರುವಂತಹ ವಿಚಾರವನ್ನ ಸರಿಯಾಗಿ ಅದನ್ನ ಕಲಿಯೋದು ಅನ್ನೋದಕ್ಕೆ ಒಂದು ಜೀವಮಾನ ಬೇಕಾಗತ್ತೆ, ಅಷ್ಟು ಬೆವರು ಸುರಿಸಬೇಕಾಗತ್ತೆ, ಅಷ್ಟು ಅದಕ್ಕೆ ಏಕಾಗ್ರತೆ ಬೇಕು. ಅದು ಸಾಧನೆ, ಅದು ತಪಸ್ಸು, ಅದು ಸುಮ್ಮನೆ ಬರೋದಲ್ಲ. ಅದು ಒಂದೊಂದು ಕ್ಷಣನೂ ನಮ್ಮನ್ನು ನಾವು ಮರೆತು ಸಂಪೂರ್ಣವಾಗಿ ಕಲೆಗೆ ಸಮರ್ಪಿಸಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ ಅದು. ಹಾಗಾದ್ರೇನೆ ಕಲೆ ಅನ್ನೋದು ಸಿದ್ಧಿ ಆಗತ್ತೆ. ಕೇವಲ ಕಲೆ ಅನ್ನೋದು ಯಾವುದೋ ಒಂದು ಲೌಕಿಕ ವಿಚಾರಗಳ ಅದರಲ್ಲಿ ಒಂದು ಮಾಸ್ಟ್ರಿ ಬರೋಲ್ಲ. ಇಟ್ ಈಸ್ ನಾಟ್ ಎ ಸ್ಕಿಲ್ ವಿಚ್ ಯು ಕ್ಯಾನ್ ಜಸ್ಟ್ ಮಾಸ್ಟರ್. ಕಾರ್ಪೆಂಟ್ರಿ ಕಲಿಬಹುದು, ಇನ್ನೊಂದು ಯಾವ್ದಾವ್ದು ನಮ್ಮ ಜೀವನದ ಬೇರೆ 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 ವಿಚಾರಗಳನ್ನ ಕಲಿಬಹುದು. ಆದರೆ ಕಲೆಯಲ್ಲಿ ಸಾರ್ಥಕತೆ, ಕಲೆಯಲ್ಲಿ ಒಂದು ಸಾಧನೆ ಮಾಡಿ ಅದರಲ್ಲಿ ಪ್ರಾವೀಣ್ಯತೆ ಪಡಿಬೇಕು ಅಂತಂದ್ರೆ, ಅದನ್ನು ಸಿದ್ಧಿ ಪಡಿಬೇಕು ಅಂತಂದ್ರೆ ಅದಕ್ಕಿರೋ ಒಂದೇ ಮಾರ್ಗ ತಪಸ್ಸು. ಅದು 1-2 ವರ್ಷ ಅಲ್ಲ, ಹಲವಾರು ವರ್ಷಗಳ ನಿರಂತರ ಸಾಧನೆ ತಪಸ್ಸು. ಒಂದಿನ ಮಾಡಿ 4 ದಿನ ರೆಸ್ಟ್ ಅಲ್ಲ. ಅದು ಬೆಳಗ್ಗಿಂದ ಶುರುವಾದ್ರೆ ರಾತ್ರಿವರೆಗೂ ನಡಿಬೇಕು, ಪ್ರತಿದಿನಾನೂ ನಡಿಬೇಕು, ವರ್ಷಗಳು ನಡಿಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್. ಎ ಡಾನ್ಸರ್ ಶುಡ್ ನೆವರ್ ಥಿಂಕ್ ಆಫ್ ದ ರಿಸಲ್ಟ್. ವಾಟ್ ಐ ವಿಲ್ ಬಿಕಮ್ ಟುಮಾರೋ, ಐ ವಾಂಟ್ ಟು ಬಿಕಮ್ ದಟ್ ಅನ್ನೋದು ನಮ್ಮ ತಲೆ ಹೋಗ್ಲೇಬಾರ್ದು. ನಮ್ಮ ಏಕಾಗ್ರತೆ ಈಗಿನ ಕ್ಷಣದಲ್ಲಿ ನಾನು ಪ್ರೆಸೆಂಟ್ ಅಲ್ಲಿ ಇದ್ದು ಸಂಪೂರ್ಣವಾಗಿ ನನ್ನ ಕಲೆಯನ್ನು ಜೀರ್ಣಿಸ್ಕೊಂಡು ಮಾಸ್ಟರ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಆ ತಪಸ್ಸಷ್ಟೇ. ನಿನ್ನೆಗಿಂತ ಇವತ್ತು ನಾನು ಉತ್ತಮನಾಗಿದ್ದೀನ ಅನ್ನೋದೇ ನಮ್ಮ ಯಾರ್ಡ್ ಸ್ಟಿಕ್. ಕಲೆಯಲ್ಲೂ ಅಷ್ಟೇ, ಜೀವನದಲ್ಲೂ ಅಷ್ಟೇ. ಇಸಂಟ್ ಇಟ್? ಆರ್ಟಲ್ಲೂ ನಾನು ನಿನ್ನೆಯಿಂದ 1 ಇಂಚು 1 ಸೆಂಟಿಮೀಟರ್ 1 ಮಿಲಿಮೀಟರ್ ಬೆಟರ್ ಆಗಿದ್ದೀನ ಅದು ಗೊತ್ತಾಗತ್ತೆ ಆರ್ಟಿಸ್ಟ್ಗೆ. ನಾನು ನಿನ್ನೆ ಈ ಅಡವು ಚೆನ್ನಾಗಿ ಮಾಡಲಿಲ್ಲ, ಈ ಅಭಿನಯದಲ್ಲಿ ಬರಬೇಕಾದಂಥ ಒಂದು ಸತ್ವ ಅದು ಬರಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಅದು ಬಂದಾಗ ಅದು ವಿಶೇಷ ಅನುಭವ ಆಗುತ್ತೆ. ಆ ಅನುಭವ ಅನ್ನೋದು, ನಾನೊಂದು ಒಳ್ಳೆ ವರ್ಡಲ್ಲಿ ಹೇಳಬೇಕು ಅಂತಂದ್ರೆ ಅದು ಅಮೃತದ ಅನುಭವ. ಅದು ಇಟ್ ಈಸ್ ಡಿವೈನ್ ನೆಕ್ಟರ್. ವೆನ್ ಯು ರಿಯಲೈಸ್, ವೆನ್ ಯು ರಿಯಲಿ ಕ್ಯಾಚ್ ಸಮಥಿಂಗ್ ವಿಚ್ ಯು ಹವ್ ನಾಟ್ ಫೆಲ್ಟ್ ಎಸ್ಟರ್ಡೇ ಆರ್ ಆಲ್ ದೀಸ್ ಡೇಸ್, ಆ ಮೊಮೆಂಟ್ ಬಂದಾಗ ಏನು ಆನಂದ ಆಗುತ್ತೆ, ಏನು ಖುಷಿ ಆಗುತ್ತೆ, ಅದನ್ನು ಯಾವುದರಿಂದನೂ ಸಿಗೋದಿಲ್ಲ. ನಮಗೆ ಹೊರಗಡೆ ವೇದಿಕೆ ಮೇಲೆ ಒಂದು ಚಪ್ಪಾಳೆಗಳಿಂದ ಬರುವಂತಹ ಸಂತೋಷಗಳು ಅದು ಒಂದು ಮಟ್ಟಕ್ಕೆ ಮಾತ್ರ ನಿಲ್ಲುತ್ತೆ. ಆದರೆ ನಿಜವಾದ ಒಳಗಿನ ಆನಂದ ಅಂತ ಅಂತೀವಲ್ಲ, ಆ ಆನಂದ ಎವರ್ ಲಾಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಅಮೃತ ಅನ್ನೋದೇ ಅಷ್ಟೇ ವರ್ಡು. ಆ ತರ ಕಲಾವಿದರಿಗೆಲ್ಲ ಆಗುತ್ತೆ. ಯಾವಾಗ ಆಗುತ್ತೆ? ಆಡಿಯನ್ಸ್ಗೋಸ್ಕರ ಅಲ್ಲ, ನಮಗೋಸ್ಕರ ನಾವು, ಅಥವಾ ನಮ್ಮ ಹತ್ರ ಇರುವಂತಹ ಪರಮಾತ್ಮನಿಗೋಸ್ಕರ. ಪರಮಾತ್ಮ ಎಲ್ಲಿದ್ದಾನೆ? ಅಲ್ಲೆಲ್ಲೋ ಒಂದು ಬೊಂಬೆನಲ್ಲಿಲ್ಲ, ಒಂದು ಫೋಟೋನಲ್ಲಿಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನನ್ನ ಅವೇರ್ನೆಸ್ ಅಲ್ಲಿದ್ದಾನೆ.
ಆ ಪರಮಾತ್ಮನ ಭಾವನೆಯಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ಮರೆತು ನಾನು ನಿಂತುಕೊಳ್ಳೋಕ್ಕಾದಾಗ ಆ ಅಮೃತದ ಅನುಭವ ಆಗತ್ತೆ, ಅದೊಂದು ಸಿದ್ಧಿ ಆಗತ್ತೆ. ಹಾಗೆ ಬೆಳೆಯೋದು ಕಲಾವಿದರು. ಅದಲ್ಲದೆ ಇತ್ತೀಚೆಗೆ ಅಂದ್ರೆ ಈ ಲಾಸ್ಟ್ 50 years ಅಲ್ಲಿ ನಾವೆಲ್ಲರೂ ಜೀವನ ನೋಡಿದ್ರಲ್ಲಿ ಮುಖ್ಯವಾಗಿ ಗಮನಿಸೋದು ಏನಂತಂದ್ರೆ, ಶುರು ಮಾಡ್ತಾನೆ ನಾನು ಏನಾಗ್ಬಿಡ್ತೀನಿ ನಾಳೆ, ನನಗೇನ್ ಸಿಗುತ್ತೆ, ನಾನು ಇಷ್ಟು ಪಾಪ್ಯುಲರ್ ಆಗ್ತೀನ, ಈ ರೀತಿಯ ಕ್ಯಾಲ್ಕುಲೇಷನ್ಸ್ ಇಂದ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಮೈಂಡ್ ಕರಪ್ಟ್ ಆಗುತ್ತೆ. ಆವಾಗ ಸಿದ್ಧಿ ಆಗೋದಿಲ್ಲ. ಕೇವಲ ಒಂದು ಯಾವುದೋ ಒಂದು ಸ್ಮಾಲ್ ಲೆವೆಲ್ ಆಫ್ ಅಟೈನ್ಮೆಂಟ್ಸ್ಗೆ ಜೀವನ ನಿಂತೋಗುತ್ತೆ. ಸಿದ್ಧಿ ಆಗಿ ಆನಂದದ ಅನುಭವಗಳು ನಮಗೆ ಜೀವನದಲ್ಲಿ ಆಗ್ಬೇಕು ಅಂತಂದ್ರೆ ಅದು ಭಗವತ್ ಕೃಪೆ ಕೂಡ ಆಗುತ್ತದೆ. ಆ ಭಗವತ್ ಕೃಪೆ ಹೇಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಷ್ಟೇ. ಮಾಡ್ತಾ ಇರುವಾಗ ಎಲ್ಲಿಂದ ಹೇಗೆ ಅವಕಾಶಗಳು ಬರುತ್ತೆ, ಎಲ್ಲಿಂದ ಹೇಗೆ ನಮ್ಮ ಜೀವನ ಬೆಳೆಯುತ್ತೆ, ಯಾರು ಕರೆದು ನಮಗೆ ಪ್ರೋಗ್ರಾಮ್ ಕೊಡ್ತಾರೆ, ಯಾರು ಅವಾರ್ಡ್ಸ್ ಕೊಡ್ತಾ ಇದ್ದಾರೆ, ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಇದೆಲ್ಲ ನಮ್ಮ ಕ್ಯಾಲ್ಕುಲೇಷನ್ಸ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಇಂದ ನಡೆಯೋಲ್ಲ. The more you expect things, it will not happen. It is only an obstacle. We are creating that obstacle. You should just let go. You just dive into it. ಅಷ್ಟೇ, ಇನ್ನೇನಿಲ್ಲ. ಅದರ ಇಳಿದು ಬಿಡ್ಬೇಕು ಸಂಪೂರ್ಣವಾಗಿ. ಹಾಗೆ ಕಲೆಯ ಒಳಗೆ ನಾವು ತಲ್ಲೀನರಾದಾಗ, ಎಲ್ಲವನ್ನು ಮರೆತು ತಲ್ಲೀನರಾದಾಗ ಆವಾಗ ಅನುಭವ ಆಗುತ್ತೆ. ಅನುಭವ ತುಂಬಾ ಅದ್ಭುತವಾಗಿರುತ್ತೆ. ಆ ವಿಚಾರದಲ್ಲಿ ಕಲಾವಿದರು ನಿಜವಾಗ್ಲೂ ಅದೃಷ್ಟವಂತರು. ಬೇರೆ ಯಾವುದೇ ಕ್ಷೇತ್ರದಲ್ಲೂ ಅನುಭವದ ಆನಂದ ಇದೆಯಲ್ಲ, ಆ ಅನುಭವ ಆನಂದ ಅಂತಂದ್ರೆ ಅದೊಂದು ತ್ಯಾಗದ ಆನಂದ. ಅದು ಅಂದ್ರೆ ನಾನೊಂದು ಕೆಲಸ ಮಾಡಿದೆ, 1 ಲಕ್ಷ ರೂಪಾಯಿ ಬಂತಂತ ಬರೋ ಆನಂದ ಅಲ್ಲ ಅದು. ಇಲ್ಲಿ ಯಾವುದೋ ಬಿಡೋದ್ರಿಂದ ಬರ್ತಾ ಇರೋಂಥ ವಿಶೇಷ ಆನಂದ, ಅದೊಂದು ಭಾವನೆ. ಅದು ಆ ಭಾವನೆಯ ಆನಂದ ನಮಗೆ ಸಿದ್ಧಿ ಆಗ್ಬೇಕು ಅಂತಂದ್ರೆ ಅದು ಕೇವಲ ಬಹುಶಃ ಇನ್ನು ಎಲ್ಲೂ ಸಿಗೋದೆಲ್ಲ ಕಲೆಯಲ್ಲಿ ಸಿಗುತ್ತದೆ. ಆರ್ಟ್ ಫಾರ್ಮ್ನಲ್ಲಿ ಸಿಗುತ್ತೆ. ಅದು ನೃತ್ಯ ಆಗಲಿ ಅಥವಾ ಸಂಗೀತವಾಗಲಿ, ಆರ್ಟ್ ಫಾರ್ಮ್ನಲ್ಲಿ ಈ ಎರಡರಲ್ಲೂ ಆ ರಸಾನುಭವ, ರಸೋವೈ ಸಹ ಅಂತ ಉಪನಿಷತ್ತು ಹೇಳುತ್ತೆ. ರಸವೇ ಅವನು ಅಂತ, ರಸವೇ ಪರಮಾತ್ಮ ಅಂತ. ಆ ರಸಾನುಭವ ಆಗೋದೇ ಜೀವನದ ದೊಡ್ಡ ಸಾರ್ಥಕತೆ. ಅದು ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕು. ನಾನು ಯಾವುದು ನನ್ನ ಬಯೋಡೇಟಾಗಳಾಗಲಿ, ನನ್ನ ನಮಗಿರೋಂಥ ಏನು ಸಮಾಜ ನಮ್ಗೆ ಕೊಡ್ತಾ ಇರೋಂಥ ಎಷ್ಟು, ಅವೆಲ್ಲ ಸುಮ್ಮನೆ ಪಕ್ಕಕ್ಕೆ. ಅದಕ್ಕೆ ಯಾವುದೂ ನಿಜವಾದ ಬೆಲೆ ಅದಕ್ಕಿರಲ್ಲ. ಅದೆಲ್ಲ ಪಾಸ್ಟ್ ಆಗ್ತಾ ಹೋಗುತ್ತೆ. ನಿನ್ನೆ ನನಗೊಂದು ಪ್ರಶಸ್ತಿ ಬಂತು ಅಂತಂದ್ರೆ ಇವತ್ತು ಅದರ ಬೆಲೆ ಏನು, ಅದು ಏನಾಗೋಯ್ತು. ಒಂದು ಗ್ರೇಟ್ ಡೈರೆಕ್ಟರು, ಪರವಾಗಿಲ್ವಾ, 1-2 ನಿಮಿಷ ಮಾತಾಡ್ಬೋದಾ? ಜಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಅನ್ ಆರ್ಟಿಸ್ಟ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ವಾಟ್ ಈಸ್ ಅಚೀವ್ಮೆಂಟ್, ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಅಂತ. ಎ ಗ್ರೇಟ್ ಡೈರೆಕ್ಟರ್ MS ಸತ್ಯು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೆ. ಅವ್ರ ಮನೆಯಲ್ಲಿ ಇಲ್ಲಿ ಎಲ್ಲರೂ ಕೂತಿದ್ವಿ. ಅವರು ಯಾವುದೋ ಒಂದು ವಸ್ತುನ ಮಾಡಿ ಮೇಲೆ ರೂಮಲ್ಲಿದೆ, ಅದು ತಗೊಂಬನ್ನಿ ಶ್ರೀಧರ್ ಅಂದ್ರು. ಎಲ್ಲ ತಗೊಂಬನ್ನಿ ಅಂತ ನಾನು ಓಡಿದೆ ಅದನ್ನು ತಗೊಂಬರಕ್ಕೆ. ನಾನೇನು ದಿಸ್ ಹ್ಯಾಪನ್ಡ್ ಅಬೌಟ್ 25-30 years ago. ಓಡಿದೆ ನಾನು ಅಲ್ಲಿಗೆ, ಆ ರೂಮಲ್ಲಿ. ಅದು ಯಾವುದೋ ಇದೆ ಅಂತ ಅನ್ನೋದಿಲ್ಲ, ಮಂಚದ ಕೆಳಗಿರುವಂಥ ಇದೆಲ್ಲ ಏನೋ ಒಂದು ಕೆಳಗೆಲ್ಲ ಇತ್ತು. ಅದನ್ನು ಕ್ರೇಟ್ ಎಲ್ಲ ತೆಗೆದೆ, ಅದನ್ನೇ ವಸ್ತು ಎಲ್ಲ ತೆಗೆದೆ. ಅದು ತೆಗೆಯುವಾಗ ಒಂದು ಬಾಕ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ರೋಲ್ ಆಗಿರೋಂಥದ್ದು ಏನೋ ಇತ್ತು. ಏನಿದು ಅಂತ ತೆಗೆದು ನೋಡಿದೆ. ಅದು ನ್ಯಾಷನಲ್ ಅವಾರ್ಡ್, ದ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್, ಏನು ಆನರ್ಸ್ ಎಲ್ಲ ಒಂದೊಂದು ತೆಗೆದ್ರೆ ಹಿಂಗಿದೆ. ಯಾವುದೋ ಒಂದು ತಿಪ್ಪೇನಲ್ಲಿ ಬಿಸಾಕ್ದಂಗಿದೆ ಅದೆಲ್ಲ ಅಲ್ಲಿ ಹಾಕಿದ್ದಾರೆ. ಅದು ನನಗೆ ಆಶ್ಚರ್ಯ ಆಯ್ತು, ಏನಿದು ಅಂತ. ಎಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ಸ್, ಸುಮ್ಮನೆ ಎಲ್ಲೆಲ್ಲೋ ಅಲ್ಲಿದೆ. ಅದು ಅಲ್ಲಿ ಬರ್ತಾ ಇರುವಾಗ ಡೋರ್ ಪಕ್ಕದಲ್ಲಿ ನೋಡ್ತೀನಿ, ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಒಂದು ಬೊಂಬೆ, ಇಷ್ಟು ಎತ್ತರದ ಒಂದು ಬೊಂಬೆ ಇದೆ. ಅದು ನೋಡಿದ್ಮೇಲೆ ಜ್ಞಾಪಕ ಬಂತು, ಇದು ಯಾವುದೋ ಒಂದು ನ್ಯಾಷನಲ್ ಅವಾರ್ಡು. ಇನ್ನೊಂದು ಡೋರು ಫಿಲ್ಮ್ ಫೇರ್ ಅವಾರ್ಡ್. ನೀವು ನೋಡಿರ್ತೀರಿ, ಹಿಂಗ್ ಫಿಲ್ಮ್ ಫೇರ್ ಅವಾರ್ಡ್ ಒಂದು ಹಿಂಗೆ ಬೊಂಬೆ ಇರುತ್ತೆ. ಅದು ವೆರಿ ಅಟ್ರಾಕ್ಟಿವ್, ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದು ಅದನ್ನು ಡೋರ್ ಹತ್ರ ಇಟ್ಟಿದ್ದಾರೆ. ಏನು ಡೋರ್ ಸ್ಟಾಪರ್ ಅದು. ನಾನು ಗಾಬರಿ ಆಗೋಯ್ತು, ನನಗೆ ಇಷ್ಟು ಚೆನ್ನಾಗಿದೆ, ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ. ನಾನು ಕೆಳಗೆ ಬಂದ್ಬಿಟ್ಟು, ಸಾರ್ ಅಲ್ಲಿ ಮೇಲೆ ಈ ತರ ಎಲ್ಲ ನೋಡಿದೆ, ಅದೆಲ್ಲ ಇಲ್ಲಿ ಒಂದು ಪೇಪರ್, ನಿಮ್ಮ ಅವಾರ್ಡ್ಸ್ ಎಲ್ಲ ಅಲ್ಲೆಲ್ಲ ಹಾಕಿದ್ದೀರಾ, ಇದೆಲ್ಲ ಇಲ್ಲಿ ಹಾಕಿದ್ದೀರಾ ಅಂತ. MS ಸತ್ಯು ಅಂತ ಬಹಳ ದೊಡ್ಡ ಡೈರೆಕ್ಟರ್. ಜೊತೆಗೆ ಮೈಂಡ್ ಬ್ಯಾಲೆನ್ಸ್ ಯಾವ ರೀತಿ ಇದೆ ಅಂತ ನೋಡಿ. ಅದು ಪಾಸ್ಟ್, ಯಾವುದೋ ಕಾಲದಲ್ಲಿ ಅಚೀವ್ ಮಾಡಿರೋದು ಅದು ಮುಗಿದೋಯ್ತು. ಲೈಫ್ ಈಸ್ ಪ್ರೆಸೆಂಟ್. ವಾಟ್ ಐ ಗಾಟ್ ದೆನ್ ಫಾರ್ ದಟ್ 20 years ago, 15 years ago ಏನೋ ಮಾಡಿದ್ದಕ್ಕೆ ಸಿಕ್ಕಿದ್ದು ಆ ಕ್ಷಣಕ್ಕೆ ಅದಾಗೋಯ್ತು. ಪ್ರಶಂಸೆ, ಚಪ್ಪಾಳೆ ಆ ಕ್ಷಣಕ್ಕಾಗೋಯ್ತು. ಅದೇ ಭ್ರಮೆಯಲ್ಲಿ ನಾನು ಇರಬಾರ್ದು.
ಅದೊಂದು ದೊಡ್ಡ ಭ್ರಮೆ ಅದು. ಆರ್ಟಿಸ್ಟ್ಗೆ ದೊಡ್ಡ ಟ್ರ್ಯಾಪೇ ಅದು. ಒಬ್ಬ ಯೋಗಿಗಳು ಮೊನ್ನೆ ಯಾರೋ ಹೇಳ್ತಾ ಇದ್ರು, ಆರ್ಟಿಸ್ಟ್ ವಂಡರ್ಫುಲ್, ಆದ್ರೆ ನಿಮ್ದಿರೋ ದೊಡ್ಡ ಸಮಸ್ಯೆ ಏನಂತಂದ್ರೆ ಚಪ್ಪಾಳೆ ನಿಮಗೆ ತುಂಬಾ ಒಳ್ಳೇದು, ಚಪ್ಪಾಳೆ ವೆರಿ ಡೇಂಜರಸ್. ಚಪ್ಪಾಳೆ ನಿಮ್ಮನ್ನು ಬೀಳ್ಸುತ್ತೆ, ಚಪ್ಪಾಳೆ ನಿಮ್ಮನ್ನು ಬೆಳೆಸುತ್ತೆ, ಚಪ್ಪಾಳೆ ಬೀಳ್ಸುತ್ತೆ. ನಮಗೆ ಮೈಂಡ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿರಬೇಕು. ಚಪ್ಪಾಳೆಯನ್ನ ಯಾವ ರೀತಿ ತಗೋಬೇಕು, ಜೊತೆಗೆ ಯಾವಾಗ ನಾವು ಕೆಳಗೆ ಬೀಳಲ್ಲ ಅಂದ್ರೆ, ಚಪ್ಪಾಳೆ ಬಿದ್ದಿದ ತಕ್ಷಣ ನೀವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ಏನು ಗೊತ್ತಾ? ಸೀಕ್ರೆಟ್ ಹೇಳ, ಗೋ ಅಂಡ್ ಟಚ್ ದ ಫೀಟ್ ಆಫ್ ಯುವರ್ ಗುರು. ಜಸ್ಟ್ ಫಾಲ್ ಅಟ್ ದ ಫೀಟ್ ಆಫ್ ಗುರು ಪ್ಲೀಸ್. ನೆಕ್ಸ್ಟ್ ವಾಟ್? ನೆಕ್ಸ್ಟ್ ಮಾರ್ಗದರ್ಶನ ಏನು ಗುರುಗಳೇ, ಅದು ಮಾಡಿ ಅಂತ ಅಂದ್ಬಿಡ್ಬೇಕಲ್ಲಿ. ಚಪ್ಪಾಳೆ ಇಸ್ ಓವರ್. ಯು ಶುಡ್ ನಾಟ್ ಥಿಂಕ್ ಓಕೆ ಐ ಹ್ಯಾವ್ ಬಿಕಮ್ ಈಕ್ವಲ್ ವಿತ್ ಮೈ ಗುರು ಆರ್ ಐ ಆಮ್ ಓವರ್. ನಾನು ಗುರುವಿಂದ ಇವಾಗ ದಾಟಿದ್ದೀನಿ. ಇದೇ ಪ್ರಾಬ್ಲಮ್ಸ್ ಕಲಾವಿದರಲ್ಲಿ. ಈಗೋ, ನಾನು, ಚಪ್ಪಾಳೆ, ಪ್ರಶಂಸೆ, ಐ ಆಮ್ ಸಂಬಡಿ. ದ ಮೊಮೆಂಟ್ ವಿ ಡೆವಲಪ್ ಐ ಆಮ್ ಸಂಬಡಿ, ಯು ಆರ್ ಡೆಡ್. ದಟ್ ಈಸ್ ಡೌನ್ಫಾಲ್. ಆಲ್ವೇಸ್ ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೇನೆ ಯೋಗಿ ಅಂಡ್ ಕಲಾವಿದ ಎರಡು ಜೊತೆಗೆ ನಡೆಯುತ್ತೆ. ಸಮಾಜದಲ್ಲಿ ಯೋಗಿ ಅಂದ್ರೆ ಇವಾಗ ಒಂದು ಧ್ಯಾನ, ಯೋಗಿ, ಯೋಗ ಸಾಧಕರಿರ್ತಾರೆ, ಋಷಿ ಅಂತ ಇಟ್ಕೊಳ್ಳಿ. ಅಧ್ಯಾತ್ಮ ಸಾಧನೆ ಮಾಡುವಂತಹ ಯೋಗಿಯ ಮನಸ್ತತ್ವ, ಕಲಾವಿದರ ಮನಸ್ತತ್ವ ಎರಡು ಪ್ಯಾರಲಲ್ ಒಂದೇ ರೀತಿ ನಡೆಯುತ್ತೆ. ಅಲ್ಲಿ ಹೇಗೆ ನಾನು ಅನ್ನೋ ಭಾವನೆ ಅಲ್ಲಿ ಕೆಳಗೆ ಬೀಳಿಸ್ತಾ ಇರುತ್ತೋ, ಇಲ್ಲೂ ಅದೇ ತರ. ನಮಗೆ ಹೆಚ್ಚು ಸಮಸ್ಯೆ ಏನಂತಂದ್ರೆ, ಹೊಗಳೋರು ಜಾಸ್ತಿ ಇರ್ತಾರೆ. ಸ್ವಲ್ಪ ಟ್ಯಾಲೆಂಟ್ ಬಂದಿದ ತಕ್ಷಣ ಹೊಗಳೋರು ಜಾಸ್ತಿ ಇರ್ತಾರೆ. ಮೊದಲನೇ ಹೊಗಳಿಕೆ ಪ್ರಾಬ್ಲಮ್ ಇಲ್ಲಿ ಅಂದ್ರೆ ಮನೆಯಲ್ಲೇ ಶುರುವಾಗುತ್ತೆ. ನಾವು ತಪ್ಪು ಮಾಡಿದ್ರು ಹಬ್ಬ ಅದ್ಭುತ ಅಂತಾರೆ, ಅವರೇ ಫೋಟೋಗಳು ತೆಗಿತಾರೆ, ಅಲ್ಲೇ ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತಾರೆ, ಎಲ್ಲೆಲ್ಲೋ ಹಾಕ್ತಾ ಇರ್ತಾರೆ. ನಮಗೇನ್ ಭ್ರಮೆ ಬಂದ್ಬಿಡುತ್ತೆ, ಐ ಹ್ಯಾವ್ ಬಿಕಮ್ ಸಂಬಡಿ, ಐ ಆಮ್ ಜಸ್ಟ್ ಪದ್ಮಾ ಸುಬ್ರಹ್ಮಣ್ಯಂ, ನೆಕ್ಸ್ಟ್ ಪದ್ಮಾ ಅಂತ ಒಂದು ಭಾವನೆ ಬರುತ್ತೆ. ಹಾಗೆ ಇದು ಸಮಸ್ಯೆ ನಮಗೆ. ನಮ್ಮ ಕಲಾವಿದರಲ್ಲಿ ಎಷ್ಟು ವಿನಯ ಇರಬೇಕು. ಮನುಷ್ಯನ ಜೀವನದಲ್ಲಿ ದೊಡ್ಡ ಶಕ್ತಿ ಯಾವುದು ನಮಗೆ ಬರಬೇಕಾಗಿರುವಂತಹದ್ದು, ನಾವು ದೊಡ್ಡದಾಗಿ ಮನೆಯಲ್ಲಿ ಹಾಕೋಬೇಕಾಗಿರೋದು ವಿನಯ ಅನ್ನೋ ಶಬ್ದ. ಹ್ಯೂಮಿಲಿಟಿ, ಹಂಬಲ್. ವೇರೆವರ್ ಐ ಆಮ್. ಯಾರೋ ಒಬ್ರು ಕೇಳಿದ್ರು ನನ್ನನ್ನ, ನೀವು ವೇದಿಕೆ ಮೇಲೆ ಬಂದ್ರೆ ಅಲ್ಲಿ ಒಬ್ಬರು ಸ್ವಾಮೀಜಿ ಕೂತಿದ್ರಲ್ಲ, ನೀವು ಬಂದ ಅಲ್ಲಿ ರೂಮಲ್ಲಿ ಬಂದಾಗ ರೋಡಲ್ಲೇ ಬರ್ತಾ ಇದ್ರು, ಅಲ್ಲೊಂದು ನಮಸ್ಕಾರ ಮಾಡಿದೆ. ಅವ್ರು ಬಂದ್ರು, ವೇದಿಕೆ ಮೇಲೆ ಕೂತ್ಕೊಂಡ್ರು, ವೇದಿಕೆ ಮೇಲೆ ನಮಸ್ಕಾರ ಮಾಡಿದೆ. ಮತ್ತೆ ಮಾತಾಡಕ್ಕೆ ಕರೆದ್ರು, ಮಾತಾಡಕ್ ಮುಂಚೆ ನಮಸ್ಕಾರ ಮಾಡಿದೆ, ಮಾತಾಡಾದ್ಮೇಲೆ ಬಂದು ನಮಸ್ಕಾರ ಮಾಡಿದೆ. ಎಲ್ಲ ಪಾದಗಳು ನಮಸ್ಕಾರ ಮಾಡಿ ಬಂದು ಕೂತ್ಕೊಳ್ಳೋದು. ಅವ್ರು ಕೇಳಿದ್ರು, ಅವ್ರಿಗೆ ಅಷ್ಟು ಸಲ ಯಾಕೆ ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಒಂದು ಸ್ವಾಮೀಜಿ ಅವ್ರಿಗೆ ಗೌರವ ಕೊಡೋದು ಒಂದು ಆಂಗಲ್. ಇನ್ನೊಂದು ಆಂಗಲ್ ಏನಪ್ಪ ಗೊತ್ತಾ, ಸ್ವಲ್ಪ ಸೆಲ್ಫಿಶ್. ಏನಂದ್ರೆ, ವಿನಯವಾಗಿ ನಾನು ಇರಬೇಕು ಅನ್ನೋದರ ಅರಿವಿನ ಸಾಧನೆ ಅದು. ನಾನು ನಮಸ್ಕಾರ ಮಾಡೋದು ಅಲ್ಲಿರೋರಿಗೂ ಮಾತ್ರ ಅಲ್ಲ, ದೇವರಿಗೆ ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ರು ದೇವರಿಗೂ ಮಾತ್ರ ಅಲ್ಲ, ದೇವರೇ ನನ್ನನ್ನು ವಿನಯವಾಗಿಟ್ಟಿರು ಯಾವಾಗ್ಲೂ ಅಂತ. ಲೆಟ್ ಮೀ ಬಿ ಹಂಬಲ್ ಇನ್ ಲೈಫ್, ದೆನ್ ವಿ ರಿಯಲೈಸ್ ವಿ ಆರ್ ಆಕ್ಚುಲಿ ಗ್ರೋಯಿಂಗ್. ಆ ಗ್ರೋತ್ ಅನ್ನೋದು ಆವಾಗ ನಮ್ಗೆ ಸಿಗುತ್ತೆ. ಅದು ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಕೇವಲ ಆಡಂಬರ, ನಾನದು ಇದು ಇದು ಅಂತ ಶೋ ಆಫ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಜೊತೆಗೆ ಶೋ ಆಫ್ಗಳು ಎಲ್ಲಿ ಹೆಚ್ಚೆಚ್ಚು ಆಗ್ತಾ ಇದೆಯೋ ಅವ್ರಿಗೆ ಅನ್ಕೋತಾ ಇರ್ತಾರೆ, ಮೈ ಬ್ರೋಷರ್, ಮೈ ಗ್ರೂಪ್ ಅಡ್ವರ್ಟೈಸ್ಮೆಂಟ್ಸ್, ನನ್ನಲ್ಲೆಲ್ಲ ಜಗತ್ ನೋಡ್ತಾ ಇರೋದು ಅಂತ. ನಿಮಗೆ ಪಕ್ಕದಲ್ಲೇ ನಿಮಗೆ ಒಂದು ಪೇಯ್ನ್ ಇರುತ್ತೆ. ಓನ್ಲಿ 10 ಲೈಕ್ಸಾ, ಓನ್ಲಿ ಇಷ್ಟೇ ಜನ ನೋಡಿದ್ರ, ಇಷ್ಟೇ ಜನ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಪಕ್ಕದಲ್ಲೇ ಇರುತ್ತೆ. ನಾವು ಪಬ್ಲಿಕ್ಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀವಿ, ಜನಕ್ಕೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಪಕ್ಕದಲ್ಲೇ ನಮಗೆ ಡಿಸಪಾಯಿಂಟ್ಮೆಂಟ್ ನಡೀತಾ ಇರುತ್ತೆ, ಮನಸ್ಸಿಗೆ ಅಶಾಂತಿ ಆಗುತ್ತೆ. ಆ ಅಶಾಂತಿನಲ್ಲಿ ನಾವು ಕ್ರಿಯೇಟಿವಿಟಿ ಇರಲ್ಲ. ವಿ ಆರ್ ಆಲ್ವೇಸ್ ಕ್ಯಾರಿಂಗ್ ಪೇನ್ ಇನ್ಸೈಡ್. ಯು ಕಾಂಟ್ ಬಿಕಮ್ ಎ ಗುಡ್ ಆರ್ಟಿಸ್ಟ್. ಟು ಬಿಕಮ್ ಎ ಗುಡ್ ಆರ್ಟಿಸ್ಟ್ ಯು ಹ್ಯಾವ್ ಟು ಬಿಕಮ್ ಝೀರೋ. ಪೇನ್ಲೆಸ್. ಯಾವಾಗ ಪೇನ್ಲೆಸ್, ಈಗೋಲೆಸ್ ಆವಾಗ ಅಂತಂದ್ರೆ ಸಂಪೂರ್ಣವಾಗಿ ನಾವು ಅದಕ್ಕೆ ತಲ್ಲೀನರಾಗಬೇಕು. ಅದಕ್ಕೆ ನಮಗೆ ಆಂಗಿಕಂಭೋನಂ ಯಸ್ಯ ಅಂತ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿ, ಭಗವಂತ ನೀನ್ ಇಲ್ಲೇ ಇದೆಯಾ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ನೀನ್ ನನ್ನ ಒಳಗಿತ್ತುಕೊಂಡು ನನಗೆ ಶಕ್ತಿಯನ್ನು ಕೊಡು ಅನ್ನೋ ಭಾವನೆಯಿಂದ ಮಾಡಬೇಕು. ಆಂಗಿಕಂಭೋನಂ ಯಸ್ಯ ಅಂತ ಅಲ್ಲ. ಆಂಗಿಕಂಭೋನಂ ಯಸ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅದು ಏನದು? ವಾಟ್ ಈಸ್ ದ ಮೀನಿಂಗ್ ಆಫ್ ಆಂಗಿಕಂಭೋನಂ ಯಸ್ಯ? ಇಟ್ ಈಸ್ ಯೂನಿವರ್ಸಲ್ ಎನರ್ಜಿ. ಅದು whether you see it or not, it is showing its action.
ದ ಫಿಸಿಕಲ್ ಆಕ್ಷನ್ ಈಸ್ ಯೂನಿವರ್ಸಲ್ ಆಕ್ಷನ್ ಇಸ್ ಗೋಯಿಂಗ್ ಆನ್ ಕಾನ್ಸ್ಟೆಂಟ್ಲಿ. ಒಂದು ಮೋಡ ಹೋಯ್ತು, ಆ ಪ್ಲಾನೆಟ್ಸ್ ಮೂವ್ ಆಗ್ತಾ ಇದೆ, ಭೂಮಿ ತಿರುಗ್ತಾ ಇದೆ, ಎಲ್ಲವೂ ಅವನ ಆಂಗಿಕಾಭಿನಯ ನಡೀತಾ ಇದೆ. ಅದು ಆಂಗಿಕಾಭಿನಯ. ಅವನು ಯಾರು? ಅದು. ಇಟ್ ಈಸ್ ನಾಟ್ ಹಿಮ್, ಇಟ್ ಈಸ್ ನಾಟ್ ಶಿ, ಇಟ್ ಈಸ್ ದಟ್ ಎನರ್ಜಿ ಈಸ್ ಮೂವಿಂಗ್, ಇಟ್ ಈಸ್ ಪರ್ಫಾರ್ಮಿಂಗ್ ಕಂಟಿನ್ಯೂಸ್ಲಿ, ಇಟ್ಸ್ ಪರ್ಫಾರ್ಮಿಂಗ್ ಔಟ್ಸೈಡ್ ಅಂಡ್ ಇನ್ಸೈಡ್ ಅಲ್ವಾ? ಅದನ್ನು ವರ್ಷಿಪ್ ಮಾಡ್ತಾ ಇದ್ದೀವಿ. ದಿ ಗ್ರೇಟೆಸ್ಟ್ ಶ್ಲೋಕ ಅದು. ಆಂಗಿಕಂ ಭುವನಂ ಯಸ್ಯ ಇಸ್ ನಾಟ್ ಅನ್ ಆರ್ಡಿನರಿ ಶ್ಲೋಕ. ಮಕ್ಕಳಿಗೆ ಸುಮ್ಮನೆ ಹೇಳೋದಲ್ಲ. ಆಕ್ಚುಲಿ ಅದು ಲೈಕ್ ಅಸತೋಮ ಸದ್ಗಮಯ, ಇಟ್ ಈಸ್ ಅನ್ ಅಲ್ಟಿಮೇಟ್ ಶ್ಲೋಕ. ಅಲ್ಟಿಮೇಟ್ ಶ್ಲೋಕ ಆಫ್ ರಿಯಲೈಸೇಷನ್. ಆರ್ಟಲ್ಲಿ ನೀವು ರಿಯಲೈಸ್ ಆಗ್ಬೇಕಲ್ಲ, ಬಿಲೀವ್ ಇನ್ ಆಂಗಿಕಂ ಭುವನಂ ಯಸ್ಯ. ತಮ್ ನುಮಃ ಸಾತ್ವಿಕಂ ಶಿವಂ ಆಗೋಯ್ತಲ್ಲಿ. ತಮ್ ನುಮಃ ಸಾತ್ವಿಕಂ ಶಿವ. ಸತ್ವ ಶಿವ, ಶಿವ ಈ ಸತ್ವ ಅಂತ ಅಲ್ಲಿ ಹೇಳ್ತಾ ಇರೋದು. ವಾಟ್ ಈಸ್ ದಟ್ ಸತ್ವ? ಇಟ್ ಈಸ್ ದಿ primordial energy, it is the energy which is flowing everywhere and outside and inside. That is sattva. Sattva is outside, sattva is inside. Sattva means your potential, the energy which is flowing continuously. ಅದು ಶುದ್ಧ ಚೈತನ್ಯ ಅಂತ, ಅದು ಸತ್ವ. ಅವನು ಸಾತ್ವಿಕ ಅಂತ ಹೇಳ್ತಾ ಇರೋದು. ಸಾತ್ವಿಕ ಅಂತಂದ್ರೆ ನಾವು ಅನ್ಕೊಳ್ಳೋಕೆ ಸಾತ್ವಿಕನಾದ ಎಕ್ಸ್ಪ್ರೆಷನ್ ಅಲ್ಲ ಅದು. ಅದನ್ನು ನಾವು ಫಿಸಿಕಲಿ ಹೇಳ್ತೀವಿ, ಸಾತ್ವಿಕ ಅಂತ ಹೇಳ್ತೀವಿ. But that is not the end, that is only physical frame. Beyond this physical frame is that extraordinary Sat Chit Ananda is there. That is Sattva. Sattvika is that supreme consciousness, the great bliss. That is ಎಂಥ ಒಂದು, ಯಾರು ಹೇಳ್ತಾರೆ ಇಂಥ ಒಂದು ಶ್ಲೋಕವನ್ನ ಶುರು ಮಾಡ್ಕೊಳ್ಳೋವಾಗ ಯಾರಿಗೆ ಸಿಗುತ್ತೆ ಅದೃಷ್ಟ? ಆಂಗಿಕಂ ಭುವನಂ ಯಸ್ಯ ಹೇಳೋದೇ ಜೀವನದ ಅದೃಷ್ಟ ಅನ್ಕೊಂಡಿದ್ದೀನಿ ನಾನಂತೂ. ನಾನು ಇವತ್ತಿಗಂತೂ ಆವಾಗ ಗೊತ್ತಿರಲಿಲ್ಲ ನಮಗೆ. ಅದು ಅರ್ಥ ಆಗ್ತಾ ಒಳಗದು ಹೆಂಗೆ ಬೆಳೆಯುತ್ತೆ ಅಂತಂದ್ರೆ, ಏನು ನಂದಿಕೇಶ್ವರ ಋಷಿ ಕೊಟ್ಟಿದ್ದಾರೆ ನಮಗೆ, ಎಂಥ ಒಂದು ಶ್ಲೋಕವನ್ನು ಕೊಟ್ಟಿದ್ದಾರೆ ಅಂತ. ಈ ಭಾವನೆಯ ಜೊತೆಗೆ ನಾವು ಕಲೆಯಲ್ಲಿ ಇಟ್ಟುಕೊಳ್ಳದೆ ಹೋದ್ರೆ ನಾವು ಕಲಾವಿದರಾಗಲ್ಲ. ಕಲೆ ಇಟ್ ಸೆಲ್ಫ್ ಈಸ್ ಭಾವ. ವಾಟ್ ಈಸ್ ಭಾವ? ಇಟ್ ಈಸ್ ನಾಟ್ ದೇರ್. ಬಾರೋ ಕೃಷ್ಣಯ್ಯ, ಕೃಷ್ಣ ಈಸ್ ನಾಟ್ ಹಿಯರ್ ಫಿಸಿಕಲಿ. ಅವ್ರ ಪೇಂಟ್ ನಾವು ಫೋಟೋ ಅಲ್ಲ ಅದು, ಅಥವಾ ಏನೋ ಒಂದು, ಇಟ್ಸ್ ಅನ್ ಇಮ್ಯಾಜಿನೇಷನ್. ಯು ಬಿಲೀವ್ ಅಲ್ವಾ? ಯು ಬಿಲೀವ್ ಕೃಷ್ಣ ಇಸ್ ದೇರ್. ಕೃಷ್ಣ ಬಾ ಅಂತ ಕರೆಯುವಾಗ, ಬಾ ಅಂತ ಕರಿತಾ ಇದ್ದೀವಿ ಅನ್ನೋವಾಗ ನಿನ್ನ ಮನಸ್ಸು ಸಂಪೂರ್ಣವಾಗಿ ಅಲ್ಲಿ ಕೃಷ್ಣ ಬಾಪಾ ಅಂತ ಹಿಂಗ್ ಬರ್ಬೇಕದು. ಅದು ಬಂದಾಗ ಅಂದ್ರೆ ಆ ಬರೋದೇನದು ಭಾವ. ಆ ಒಳಗಿಂದ ಸತ್ವದಿಂದ ಆ ಭಾವ ಬಂದಾಗ ಅವಾಗ ಅದರ ಒಂದು ಎಕ್ಸ್ಪ್ರೆಷನ್ ಅದು ನಡ್ಕೊಂಡು ಹೋಗುತ್ತೆ. ಆ ರೀತಿಯಾಗಿ ನಾವು ಭಾವಿಸ್ಕೋಬೇಕು. ಆ ಭಾವನೆ ಒಳಗೆ ಸೇರ್ಬೇಕು. ಅವಾಗ ಏನಾಗುತ್ತೆ, ಭಾವನೆ ಒಳಗೆ ಹೋದಷ್ಟು ನಮಗೆ ಔಟ್ಸೈಡ್ ವರ್ಲ್ಡ್ ಡಿಟ್ಯಾಚ್ ಆಗ್ತಾ ಬರ್ತೀವಿ. ವೆನ್ ಯು ಗೋ ಡೀಪ್ ಇನ್ಸೈಡ್, ಔಟ್ಸೈಡ್ ವರ್ಲ್ಡ್ ಇಸ್ ಯು ಶುಡ್ ನಾಟ್ ಕ್ಯಾಲ್ಕುಲೇಟ್. ಇಟ್ ಈಸ್ ನಾಟ್ ಕ್ಯಾಲ್ಕುಲೇಷನ್. ಅದು ಆ ಪಾಯಿಂಟಿಗೆ ರೀಚ್ ಆಗೋದು ಕಲಿಯಲು ಸಾಧಾರಣ ಅಲ್ಲ. ಎಷ್ಟೋ ವರ್ಷಗಳು ಸಾಧನೆ ಮಾಡಿದ್ರೆ ಮಾತ್ರ ಆ ಸಿದ್ಧಿ ಆಗುತ್ತೆ. ಇಲ್ಲ ಅಂತಂದ್ರೆ ಪದ್ಮ ಸುಬ್ರಹ್ಮಣ್ಯಂ ಅವ್ರ ಹಾಗೆ ಹಿಂದಿನ ಜನ್ಮದ್ದೂ ಸೇರ್ಕೊಂಡು ಬಂದಿರಬೇಕು. MS ಸುಬ್ಬಲಕ್ಷ್ಮಿ ಅವರು, ಪದ್ಮಾ ಸುಬ್ರಹ್ಮಣ್ಯ ಅವರು, ಅವರೆಲ್ಲಾನು ಹಿಂದಿನ ಜನ್ಮಗಳದ್ದು ಸೇರ್ಕೊಂಡು ಬಂದಿದ್ದಾರೆ. ಅದರಿಂದಾನೇ ಅವ್ರಿಗೆ ಇನ್ನೂ ಟೀನೇಜ್ ಬರೋಷ್ಟೊತ್ತಿಗೆ ಆ ಅರಿವಿನಲ್ಲಿ ಬಂದಿರೋರು. ನಮಗೊಂದು ಅದೃಷ್ಟ, ಮಹಾನ್ ಗುರುಗಳ ಜೊತೆ ಅಂಥ ವ್ಯಕ್ತಿಗಳು, ಎಂಥ ಅದ್ಭುತವಾದ ಕಲಾವಿದರು. ನಾವೆಲ್ಲ ಅವ್ರನ್ನೆಲ್ಲ ನೋಡೋಕ್ಕಾಯ್ತು. ಅವ್ರು ನೋಡಿದಾಗಲೆಲ್ಲ ಅತ್ಯಂತ ಆನಂದವನ್ನು ಅನುಭವಿಸಿದ್ದೀನಿ. ಇವತ್ತಿಗೂ ನಾನು ಕಲಾಕ್ಷೇತ್ರದಲ್ಲಿ ಪದ್ಮಾ ಸುಬ್ರಹ್ಮಣ್ಯ ಅವರ ಪ್ರೋಗ್ರಾಮು, ಆಮೇಲೆ ಎಷ್ಟೋ ಪ್ರೋಗ್ರಾಮ್ಸ್ ಬಿಡಿ, ಇಲ್ಲಿಂದ ಹುಡ್ಕೊಂಡು ಹೋಗ್ತಾ ಇದ್ದೆ ನಾನು ಚೆನ್ನೈಗೆ. ನಾಳೆ ಅವ್ರ ಪ್ರೋಗ್ರಾಮ್ ಅಂತಂದ್ರೆ ಇವತ್ತು ರಾತ್ರಿ ಅಲ್ಲಿ ಹೋಗೋದು, ಅಲ್ಲಿ ಪ್ರೋಗ್ರಾಮ್ ನೋಡ್ಕೊಂಡೋದು, ನೆಕ್ಸ್ಟ್ ಬರೋದು. ಅವರು ಕೃಷ್ಣಾವಯಿತು ಬ್ರಹ್ಮನಮಃ, ರಾಮಾಯಿತು ಬ್ರಹ್ಮ, ಕಂಬರಾಮಾಯಣಮೋ, ಜಯ ಜಯ ಶಂಕರ, ಎಷ್ಟು ಎಲ್ಲವೂ ಕೂಡ ಹಂಗೆ ಹುಡುಗ ಅಷ್ಟು ಹುಚ್ಚು. ಅವ್ರನ್ನ ವಿಶೇಷವಾಗಿ ಹೇಳ್ತಾ ಇರೋದಕ್ಕೆ ಮುಖ್ಯ ಕಾರಣ ಒಂದಿದೆ. ಅವ್ರನ್ನ ಎಲ್ಲದಕ್ಕೂ ವಿಶೇಷವಾಗಿ ಅವ್ರನ್ನ ನಾನು ನಾವು ಹೇಗೆ ನಟರಾಜ ಅಂತ ಹೇಗೆ ಹೇಳ್ತೀವೋ ಅದೇ ತರ ನಾಟ್ಯ ಅನ್ನೋ ಕಲೆಯಲ್ಲಿ ಒಂದು ಮಹಾನ್ ದೇವತೆ ಪದ್ಮ ಸುಬ್ರಹ್ಮಣ್ಯಂ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಅವರ ಚಿಂತನೆ, ಅವ್ರ ಮನಸ್ಸು, ಅವ್ರು ಬೆಳೆದ ರೀತಿ, ಅದರಲ್ಲಿ ಅವರು ಅಕ್ವೈರ್ ಮಾಡಿಕೊಂಡವ್ರ ರೀತಿ, ಆ ಕಲೆಯನ್ನು ಪ್ರದರ್ಶನ ಮಾಡುವಂಥ ರೀತಿ, ದ ಮೈಂಡ್, ದಿ ನಾಲೆಡ್ಜ್ ದಿ ಶಿ ಹಸ್ ಟೇಕನ್. ಅದಕ್ಕೆ ನಾನು ತುಂಬ ಎಕ್ಸ್ಟ್ರಾರ್ಡಿನರಿ ಎಕ್ಸಾಂಪಲ್ ಆಗಿ ಅವ್ರು ಕಾಣ್ತಾರೆ. ಹೀಗೆ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಮಾರ್ಗದಲ್ಲಿ ಈಗಾಗಿದ್ದೀರಾ. ಏನಂತಂದ್ರೆ ಕೇವಲ ಒಂದು ಸಿಲೆಬಸ್ ಓರಿಯೆಂಟೆಡ್ ಲರ್ನಿಂಗ್ ಇರುತ್ತಲ್ಲ, ದಟ್ ಈಸ್ ಸ್ಕೂಲ್ ಲರ್ನಿಂಗ್. ಸ್ಕೂಲಲ್ಲಿ ಕಲ್ತಂಗೆ, ಸ್ಕೂಲ್ ಕಲ್ತ ಮೇಲೆ ಡಿಗ್ರಿನಲ್ಲಿ ಇನ್ನೊಂದು ಹೈಯರ್ ಲೆವೆಲ್ಗೆ ಹೋಗ್ತೀವಿ. ಡಿಗ್ರಿಯಿಂದ ಮಾಸ್ಟರ್ಸ್ ಹೋಗುವಾಗ ಇಲ್ಲಿ ಸ್ವಲ್ಪ ಹೊರೈಸನ್ಸ್ ಬೆಳೆಯುತ್ತೆ ಅಲ್ವಾ. ಯು ಆರ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಎ ವೆರಿ ಸ್ಮಾಲ್ ಸಿಲೆಬಸ್.
ಎಷ್ಟೋ ರೆಫರೆನ್ಸಸ್ ಬೇಕು, ಎಷ್ಟೋ ನಾಲೆಡ್ಜ್ ಬೇಕು. ಯು ಹ್ಯಾವ್ ಟು ಮೀಟ್ ಪೀಪಲ್, ಲರ್ನ್ ಫ್ರಮ್ ಔಟ್ಸೈಡ್ ಆಲ್ಸೋ ಅಲ್ವಾ. ಮಾಸ್ಟರ್ಸ್ ಇಂದ ಇನ್ನು ನಾನು ರಿಸರ್ಚ್ ಮಾಡ್ತೀನಿ ಅಂತಂದ್ರೆ ಇನ್ನು ಯಾವ ಲೆವೆಲ್ಗೆ ನೀವು ಹೋಗ್ಬೇಕು, ಅಲ್ಲಿ ಇಲ್ಲದೆ ಇರೋದನ್ನು ಹುಡುಕೋಬೇಕಲ್ಲ. ಅದು ಆ ರೀತಿಯ ಒಂದು ಬೆಳವಣಿಗೆ ಇದೆಯಲ್ಲ, ಹಾಗೆ ಮನಸ್ತತ್ವ ನಮ್ಮಲ್ಲಿ ಒಂದಷ್ಟು ನಮ್ಮ ಟೆಕ್ನಿಕ್ ಆಫ್ ಡಾನ್ಸ್, ದಿ ಗ್ರಾಮರ್ ಆಫ್ ಡಾನ್ಸ್, ಅದರಲ್ಲಿ ಇರೋಂಥ ಏನೇನು ಅಂಶಗಳಿದೆ ಎಲ್ಲವನ್ನು, ಇವಾಗ ಅಷ್ಟನಾಯಿಕ ಅಂತ ಪ್ರೆಸೆಂಟೇಷನ್ ಆಯಿತು. ಅಷ್ಟನಾಯಿಕೆಯರ ಬಗ್ಗೆ ಸರಿಯಾದ ಅವಗಾಹನ ನಮಗೆ ಆಗದೆ ಹೋದರೆ ನಾವು ಅಷ್ಟನಾಯಿಕೆ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಅದು ಮೈಂಡಲ್ಲಿ ಇಳಿಬೇಕದು. ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಫೀಲಿಂಗ್ ಆಫ್ ದಿಸ್ ನಾಯಕಿ ಅಂತ. ಅಷ್ಟನಾಯಕಿ ಇಸ್ ನಾಟ್ ಜಸ್ಟ್ ಪುರುಷಿಗೆ ಬರ್ತಿದ್ದ ವಿರೋಧ ಖಂಡಿತ. ಯು ಟೇಕ್ ಎ ಪರ್ಟಿಕ್ಯುಲರ್ ಮೊಮೆಂಟ್, ಲೈಫಲ್ಲಿ ಒಂದು ಮೊಮೆಂಟ್. ನಾವು ಆಲ್ ಆಫ್ ಯು ಆರ್ ಹೀರೋಯಿನ್ಸ್. ನಿಮ್ಮ ಜೀವನದಲ್ಲಿ ನೀವೇ ಹೀರೋಯಿನ್ಸ್. ನಿಮ್ಮ ಜೀವನದ ಪ್ರತಿಯೊಂದು ಘಟನೆ ಕೂಡ ಒಂದು ನಾಯಕ ಆಗ್ತಾ ಇರುತ್ತೆ, ಯಾವುದೋ ಒಂದು ನಾಯಕ ಎಕ್ಸಾಂಪಲ್ ಆಗ್ತಾ ಇರುತ್ತೆ. ನಾನು ಬೆಳಗ್ಗೆ ಆ ಅಷ್ಟನಾಯಿಕೆಯ ಮಾತ್ರ ಅಲ್ಲ, ಇನ್ನೂ ಒಂದು 100 ನಾಯಿಕೆಗಳಿರ್ತಾರೆ. ಅದು ಒಂದು ಶೃಂಗಾರ ನಾಯಿಕೆ ಮಾತ್ರ ನಾವು ಅಷ್ಟನಾಯಿಕೆ ಅಂತ ನೋಡೋದು. ಬಟ್ ಜಸ್ಟ್ ಇಮ್ಯಾಜಿನ್ ದಿ ರೇಂಜ್ ಆಫ್ ಎಮೋಷನ್ಸ್ ವಿ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಆ ಎಮೋಷನ್ಸ್ ಎಲ್ಲ ಕೂಡ ನಮಗೆ ಕಲೆನೇ ಆಗತ್ತೆ. ಅದೊಂದು ಸ್ಮಾಲ್ ಒಂದು ಚೌಕಟ್ಟದು. ಆ ಚೌಕಟ್ಟು ಒಂದೇ ಕಲೆ ಆಗ್ಬಿಡಲ್ಲ, ಬಟ್ ಆ ಚೌಕಟ್ಟು ಸರಿಯಾಗಿ ತಿಳ್ಕೋಬೇಕು. ನೀವು ಚೌಕಟ್ಟು ಇಲ್ಲದೆ ಹೋದ್ರೆ, ನಿಮಗೆ ಈ ಒಂದು ಚೌಕಟ್ಟು ಇಲ್ಲದೆ ಹೋದ್ರೆ ಮನೆ ಇಲ್ಲ, ಪ್ಲಾನ್ ಇಲ್ಲದೆ ಮನೆ ಇಲ್ಲ. ಆ ಚೌಕಟ್ಟು ಬೇಕು. ಚೌಕಟ್ಟನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಆಗಿರಬೇಕು, ಮೆಟ್ಲು ಕರೆಕ್ಟ್ ಆಗಿರಬೇಕು, ಟಾಯ್ಲೆಟ್ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಎಲ್ಲ ಸರಿಯಾಗಿದ್ರೇನೆ ನಮಗೊಂದು ಸೌಧ, ಒಂದು ಜೀವನ ಮಾಡೋಕ್ಕೊಂದು ಜಾಗ ಆಗುತ್ತೆ. ಆ ರೀತಿಯಾಗಿ ಕಲೆ ನಮಗೆ ಒಂದು ವ್ಯಾಕರಣ, ಒಂದು ಸಿಸ್ಟಮ್, ಒಂದು ಚೌಕಟ್ಟು ಕೊಡುತ್ತೆ. ಆದರೆ ಆ ಚೌಕಟ್ಟೆ ಎಲ್ಲವೂ ಅಲ್ಲ. ಕಲೆ ಆ ಚೌಕಟ್ಟಿನಲ್ಲೇ ಇರಲ್ಲ. ಚೌಕಟ್ಟಿನ ಆದ ಮೇಲೆ ಇಟ್ ಈಸ್ ಓನ್ಲಿ ಲೈಕ್ ಟಿಲ್ ಯುವರ್ PUC ಆರ್ ಒನ್ ಪಾರ್ಟ್ ಆಫ್ ಡಿಗ್ರಿ. ಬಿಯಾಂಡ್ ದಟ್ ದೆರ್ ಇಸ್ ರಿಯಲ್ ಆರ್ಟ್ ಔಟ್ಸೈಡ್, where you have to fly. Till then you are like this. From there you have to really fly. If you don't know the real technique inside, ನಿಮಗೆ ಒಳಗೆ ಅದು ಡೆವಲಪ್ ಆಗದೆ ಹೋದ್ರೆ ನಿಮಗೆ ವಿಂಗ್ಸ್ ಬರಲ್ಲ. ಆ ವಿಂಗ್ಸ್ ಬರಬೇಕು ಅಂತಂದ್ರೆ ನಿಮ್ಮ ಒಳಗಡೆ ಒಳಗೆ ಏನೋ ಒಂದು ಆಗಿರಬೇಕು. ಅದು ಪಕ್ವ. ಅದು ಇಟ್ಸ್ ಲೈಕ್ ಕುಕಿಂಗ್ ಇನ್ಸೈಡ್, ಸಮ್ ಕಾಂಬಿನೇಷನ್ ಕುಕಿಂಗ್ ಇನ್ಸೈಡ್. ನಾಟ್ಯಶಾಸ್ತ್ರದಲ್ಲೂ ಅದನ್ನೇ ಹೇಳೋದು. ಇಟ್ ಈಸ್ ಲೈಕ್ ಕಲೆ, ಅದು ಬೆಳವೆ ರಸ ಅನುಭವ ಅಂತ ಅಂದ್ರೆ ಇಟ್ ಈಸ್ ಲೈಕ್ ಕುಕಿಂಗ್ ಎಕ್ಸಲೆಂಟ್ ಡಿಶ್ ಅಂತ. ಹಾಗೆ ಆಗ್ಬೇಕದು, ಆ ಪಕ್ವತೆ ಅಂತ ಅದಕ್ಕೆ ಹೇಳೋದು. ಹಾಗೆ ನನಗೆ ತುಂಬಾ ಈ ವಿಚಾರಗಳಲ್ಲಿ ಇವಾಗ ಏನೇನೋ ಒಂದು ಚೌಕಟ್ಟು ಹೇಳಿದನೋ, ಈ ಮಾರ್ಗದಲ್ಲಿ ಕಲಾವಿದರು ಹೋದಷ್ಟು ಅವರು ಕಲೆಯ ನಿಜವಾದ ಸೊಗಡನ್ನ ಅನುಭವಿಸಕ್ಕಾಗತ್ತೆ. ಆ ರೀತಿಯಾಗಿ ನಾನು ಜೀವನದಲ್ಲಿ ನೋಡಿ ಈ ತರ ಇದಾರಪ್ಪ ಇವರು ಅಂತ. ಇವರು ಆಲ್ಸೋ ರ್ಯಾನ್, ಆಲ್ಸೋ ದಟ್ ಆ ಡಾನ್ಸರ್ ಪಾಸ್ ಥ್ರೂ ದಿಸ್ ಅನ್ನೋದು ಮಾತ್ರ ಅಲ್ಲದೇನೆ ದೆ ಸ್ಟ್ಯಾಂಡ್ ಔಟ್ ಅಂತ ಇರ್ತಾರಲ್ಲ, ಹಾಗೆ ಇರೋ ಒಂದು ಮನಸ್ಸುಗಳು, ಬುದ್ಧಿಶಕ್ತಿ, ಆ ಜ್ಞಾನಶಕ್ತಿಗಳಲ್ಲಿ ನಾನು ತುಂಬಾ ಗೌರವಿಸುವಂಥ ವ್ಯಕ್ತಿ ಮನೋರಮಾ ಅವರು. ಅಲ್ಲಿಂದ ಹಿಂದಿನಿಂದ ನಾನು ನೋಡ್ಕೊಂಡು ಬಂದಿರೋದು ಈ ರೀತಿಯಾಗಿ ಅವರ ಕಾನ್ಸ್ಟೆಂಟ್ ಚರ್ನಿಂಗ್ ಇನ್ಸೈಡ್, ಮಂಥನ ಒಳಗಡೆ. ಅದು ಏನು ಮಾಡಬೇಕು ಏನು ಅಂತಂದ್ರೆ, ನಾನೇನು ಮಾಡಬೇಕು ಅನ್ನೋದಲ್ಲ, ಏನು ವಾಟ್ ಈಸ್ ದ ಕಾನ್ಸೆಪ್ಟ್, ದಿಟ್ ಈಸ್ ಅ ಸರ್ಚ್ ಫಾರ್ ದ ಕಾನ್ಸೆಪ್ಟ್. ನಾನೇನು ಮಾಡ್ತೀನಿ ಅನ್ನೋದು ಲೇಟರ್, ಯು ಅಂಡರ್ಸ್ಟ್ಯಾಂಡ್. ನಾನು ಕಮ್ಸ್ ಲೇಟರ್, ಬಟ್ ದೆರ್ ಈಸ್ ಇನ್ ಮೈಂಡ್ ದೆರ್ ಇಸ್ ಸಮಥಿಂಗ್ ಫ್ಲಾಶಿಂಗ್. ಅದು ವಿ ಸೇ ಐ ವಾಂಟ್ ಟು ಡೂ ಇಟ್ ಲೇಟರ್, ಬಟ್ ದೆರ್ ಇಸ್ ಅನ್ ಇಮ್ಯಾಜಿನೇಷನ್ ವಿಚ್ ಕ್ಲಿಕ್ಸ್ ಫಸ್ಟ್ ಅಲ್ವಾ. ಆ ಇಮ್ಯಾಜಿನೇಷನ್ಗೆ ಹುಡುಕಾಟ ಇದೆಯಲ್ಲ, ಅದು ಒಳಗೆ ಸ್ಫುರಣೆ ಆಗ್ತಾ ಇರೋದು. ಅದನ್ನ ದಟ್ ಇಮ್ಯಾಜಿನೇಷನ್ ಇಸ್ ಕಾಲ್ಡ್ ಅಂತಃಸ್ಫುರಣ ಅಂತ. ಸಮಥಿಂಗ್ ವಿಚ್ ಈಸ್ ದ ಸೀಡ್ಸ್, ಇಟ್ಸ್ ಕಮಿಂಗ್ ಫ್ರಮ್ ಇನ್ಸೈಡ್. ಅದು ಒಂದು ಝೀಲ್, ಒಂದು ಡ್ರೀಮ್ ಬರ್ತಾ ಇರುತ್ತೆ. ಅದು ಆ ಡ್ರೀಮ್ ಸೈಡಲ್ಲಿ ಕಲೆಯ ಬಗ್ಗೆ ತುಡಿತ, ಅಧ್ಯಯನ ಬಹಳ ಮುಖ್ಯ. ಇದು ಸುಮ್ಮನೆ ಕೇವಲ ನಾನೊಂದು 4 ಐಟಮ್ ಕಲಿತೆ ಅಂತಲ್ಲ, ಅಧ್ಯಯನ, ಸ್ಟಡಿ ಅದು ಬೇಕದು. ಈ ನಮ್ಮ ಟೆಕ್ಸ್ಟ್ ಅಲ್ಲದೆ ಇನ್ನೇನಿದೆ, ಇದರ ಹಿನ್ನೆಲೆ ಏನಿದೆ, ಹಿಸ್ಟ್ರಿ ಏನ್ ಹೇಳ್ತಾ ಇದೆ, ಶಿಲ್ಪಗಳೇನು ಹೇಳ್ತಾ ಇದೆ, ನಮ್ಮ ಕಾವ್ಯಗಳೇನು ಹೇಳ್ತಾ ಇದೆ, ನಮ್ಮ ನಾಟ್ಯಶಾಸ್ತ್ರ ಆ ಪರಂಪರೆಯಲ್ಲಿ ಏನು ಹೇಳ್ತಾ ಇದೆ. ಎಷ್ಟು ದೊಡ್ಡ ಹಿಸ್ಟ್ರಿ, 2200 years ಕ್ಲಿಯರ್ ಹಿಸ್ಟ್ರಿ ವಿ ಹ್ಯಾವ್. ಬಟ್ ಹೌ ಮಚ್ ಆಫ್ ಇಟ್ ವಿ ರಿಯಲಿ ನೋ? ಎಷ್ಟು ಜನ ಡಾನ್ಸರ್ಸ್ಗೆ ಆ ಹಿಸ್ಟ್ರಿ ಭಾಗ ಗೊತ್ತಿರುತ್ತೆ? ವಿ ಡೋಂಟ್ ನೋ ಈವನ್ ದ ಲೈಫ್ ಆಫ್ ತಂಜಾವೂರ್ ಬ್ರದರ್ಸ್. ಐ ಟೆಲ್ ಯು, the last phase of Tanjavur brothers, when they were unable to live, he goes to, I think Shivanandam, he goes to the king
ಮರಾಠ ಕಿಂಗ್ ಅಂಡ್ ಬೆಗ್ಸ್ ಫಾರ್ ಸಮ್, ನನಗೆ ಏನಾದರೂ ಸ್ವಲ್ಪ ಜೀವನಕ್ಕೆ ಬೇಕು ಅಂತ. ದ ಕಿಂಗ್ ಇನ್ಸೈಡ್ ಹಿ ಕ್ರೈಸ್. ಆ ಮರಾಠ ಕಿಂಗ್, ಲಾಸ್ಟ್ ಕಿಂಗ್ ಅಲ್ಲಿ ಹೆಸರು ಮಾಡ್ತಾ ನನಗೆ ಶಿವಾಜಿನಗರವರು, ಅವರು ಒಳಗಡೆ ಯಾತನೆ ಪಡ್ತಾರೆ. ಯಾಕಂತಂದ್ರೆ ಪ್ರತಿ ಕ್ಷಣ ಯಾರು ಬಂದು ಕೇಳಿದ್ರು ತಗೋಪ್ಪ ನೀನು ತಗೋ ಅಂತ ದಾನ ಕೊಡ್ತಾ ಇದ್ದಂತ ಆ ರಾಜರು, ಅಂಥ ಒಂದು ಮಹಾ ಸಂಸ್ಥಾನ, ಒಂದು ಪರಂಪರೆ. ಅವರು ತಂಜಾವೂರ್ ಬ್ರದರ್ಸ್, ಅವರು ಒನ್ ಆಫ್ ದಿ ಗ್ರೇಟೆಸ್ಟ್ ಕಂಪೋಸರ್ಸ್, ಆಚಾರ್ಯ, ಅವ್ರು ಬಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ ಆಗಿದೆ, ಲೈಫ್ ಕಷ್ಟ ಆಗ್ತಾ ಇದೆ ಅಂತ ಅವ್ರು ಬಂದಂದ್ರೆ ಅವ್ರು ಕೊಡಕ್ಕೇನಿಲ್ಲ ಇವ್ರ ಹತ್ರ, ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಬ್ರಿಟಿಷರ್ಸ್. ಅಂದ್ರೆ ಹೋಲ್ ಚೇಂಜ್ ಆಗ್ಬಿಟ್ಟಿದೆ ಹಿಸ್ಟ್ರಿ, ಕಂಪ್ಲೀಟ್ ಗವರ್ನೆನ್ಸ್. ಏನ್ ಪೇನ್. ಅಲ್ಲೊಬ್ಬ ಡಾನ್ಸರ್ ಬಂದ್ರು, ಅವ್ರು ಕೇಳ್ತಾ ಇದ್ದಾರೆ, ಇದೆಲ್ಲ ರೆಕಾರ್ಡೆಡ್ ಇದೆ, ಆಲ್ ದೀಸ್ ಥಿಂಗ್ಸ್ ಆರ್ ರೆಕಾರ್ಡೆಡ್. ಅದೊಂದು ರಿಸರ್ಚ್ ಬುಕ್ ಇದೆ. ಇದು ಆ ಲಾಸ್ಟ್ ಫೇಸ್ ಆಫ್ ತಂಜಾವೂರ್ ಕ್ವಾರ್ಟೆಟ್ ಅಂತ ಒಂದು ರಿಸರ್ಚ್ ಬುಕ್ ಇದೆ, ಅದನ್ನು ಓದಿದ್ರೆ ಗೊತ್ತಾಗುತ್ತೆ. ನಾನು ನನ್ನ ರಿಸರ್ಚ್ ಮಾಡೋವಾಗ ಅದನ್ನೆಲ್ಲ ಓದಕ್ಕೆ ಅವಕಾಶ ಆಯಿತು. ಓದ್ತಾ ಎಷ್ಟು ಹತ್ತಿದ್ದೀನಿ ಗೊತ್ತಾ ನಾನು. ಏನಾಗಿರ್ಬೇಕು ಆ ಕಲಾವಿದರಿಗೆ, ಅವರ ಅಂಥ ಗ್ರೇಟ್ ಲೆವೆಲ್ಸ್ಗೆ ಬಂದಿರೋರು. ಅದು ಆಗಿನ ಕಾಲದಲ್ಲಿ ಆಗಿದ್ದು ನಮ್ಗೆ ಎಷ್ಟು ಗೊತ್ತಿದ್ದು, ಅವರ ಆ ಸಾಧನೆ, ಅವ್ರ ನೋವುಗಳು, ಅವ್ರ ಸಂತೋಷಗಳು ಏನು ಗೊತ್ತು ನಮಗೆ. ಅದೆಲ್ಲ ತಿಳ್ಕೋಬೇಕು ನಾವು. ಜೀವನದ ಅನುಭವವನ್ನು ತಿಳ್ಕೊಳ್ಳದೆ ಕಲಾವಿದರಾಗೋಕ್ಕಾಗಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಹೇಗಾಗತ್ತೆ ಅಂತಂದ್ರೆ ಲೈಫ್ ಪರ್ಸ್ಪೆಕ್ಟಿವ್ ಬೇಕು. ವಿ ಹ್ಯಾವ್ ಟು ಸಿ ಲೈಫ್, ಇಟ್ ಈಸ್ ಅರೌಂಡ್ ಅಸ್. ಸಿ ಲೈಫ್, ಯುವರ್ ಮದರ್, ಸಿ ಹರ್ ಇಮೋಷನ್ಸ್, ಸಿ ಹರ್ ಲೈಫ್, ವಾಟ್ ಈಸ್ ಶಿ ಡೂಯಿಂಗ್, ಸಿ ದಟ್. ಅಂಡ್ ಫಾದರ್ ಏನ್ ಮಾಡ್ತಾ ಇದ್ದಾರೆ ಜೀವನದಲ್ಲಿ, ಅದು ನೋಡಬೇಕು. ನಿಮಗೆ ಅದೆಲ್ಲ ನೋಡ್ತಾ ನಿಮ್ಮ ಒಳಗಡೆ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ನಡೆಯುತ್ತಲ್ಲ, ಬೈ ದಿಸ್ ಅಬ್ಸರ್ವೇಷನ್, ಆವಾಗ ಒಳಗಡೆ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಅದೆಲ್ಲ ಇಲ್ಲದೆ ಹೋದ್ರೆ ಕಲೆ ಅಂತ ಎಲ್ಲ ಬರೀ ಮಾತಾಗುತ್ತೆ, ಒಣ ಮಾತಾಗುತ್ತೆ. ನಾನು ಈ ಮಾಡಿದ್ದಾರೆ, ಈ ಐಟಮ್ ಆ ಐಟಮ್ ಅಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ಏನೋ ಬರೀ ಒಣ ಮಾತುಗಳಾಗತ್ತೆ. ಅನುಭವ ಬರಬೇಕು. ಆರ್ಟ್ ಈಸ್ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ಗಾಡ್? ಎಕ್ಸ್ಪೀರಿಯನ್ಸ್. ಗಾಡ್ ಇಟ್ ಸೆಲ್ಫ್ ಈಸ್ ಎಕ್ಸ್ಪೀರಿಯನ್ಸ್. ಯು ಕಾಂಟ್ ಡಿಫೈನ್ ಗಾಡ್. ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಟೇಸ್ಟ್. ಹಾಗೆ ಈ ರೀತಿಯಾಗಿ ಒಂದು ನಾವು ಬೆಳೆಯೋದಲ್ಲ, ನಾವು ಈ ರೀತಿಯಾಗಿ ತುಂಬಾ ನಾನು ಆಸೆಯಿಂದ ಈ ತರ ನನ್ನ ಜೀವನದಲ್ಲಿ ಮಾಡ್ಕೊಂಡು ಬಂದೆ. ಅದೊಂದು ಅದೃಷ್ಟ ನನಗೆ. ನಾನು ಆಗ್ಲೇ ಹೇಳೋವಾಗ ಆಕ್ಟರ್ ಡಾನ್ಸರ್ ಅಂದ್ರು, ಆಕ್ಚುಲಿ ರಿವರ್ಸ್ ಮಾಡಬೇಕು. ನಾನು ಹುಟ್ಟುತ್ತಾನೆ ನಾನು ಡಾನ್ಸರ್, ನಾನು ನಡುವೆ ಆಕ್ಟರ್ ಆದೆ. ಒಂದು 10 years ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದೆ, ಮತ್ತೆ ವಾಪಸ್ ಬಂದ್ಬಿಟ್ಟೆ. ಮತ್ತೆ ಫುಲ್ ಐ ಆಮ್ ಜಸ್ಟ್ ಲಿವಿಂಗ್ ಬ್ಲಿಸ್ಫುಲ್ ಲೈಫ್ ಆಫ್ ಅನ್ ಆರ್ಟಿಸ್ಟ್. ಸೊ ನಾನು ಆರ್ಟಿಸ್ಟ್ ಡಾನ್ಸರ್ ಆಗಿ ನಾನು ಜೀವನದಲ್ಲಿ ಮುಖ್ಯ ಭಾಗ ನಾನು ಅನುಭವಿಸಿದ್ದೀನಿ. ನನಗೆ 65 ವರ್ಷ, 55 ವರ್ಷಗಳು ಬರೀ ನಾನು ಡಾನ್ಸ್ ಲೈಫೇ ನಡೆಸಿದ್ದೀನಿ. ನಡುವೆ 10 years ಸಿನಿಮಾಗೆ ಹೋಗಿ ಬಂದಿದ್ದೀನಿ. ಸೊ ಅಷ್ಟೇ, ಆ ಡ್ರಿಫ್ಟಿಂಗ್ ಅಷ್ಟೇ ಅದು ನಡುವೆ. ಬಟ್ ಐ ನೆವರ್ ಲೆಫ್ಟ್ ಡಾನ್ಸಿಂಗ್. ಹಾಗೆ ಜೀವನ ಮಾಡ್ಕೊಂಡು ಬಂದಿರೋದ್ರಲ್ಲಿ ನಾನು ಇಷ್ಟಪಟ್ಟು ಗೌರವಿಸುವಂತ ಕೆಲವು ಕಾನ್ಸೆಪ್ಟ್ಸ್ ಏನಂತಂದ್ರೆ, ಹೀಗೆ ಬೌದ್ಧಿಕವಾಗಿ ಇಂಟೆಲಿಜೆಂಟ್ ಆಗಿ ಥಿಂಕಿಂಗ್ ಅಲ್ಲಿ ನಾವು ಬೆಳೀತಾ ಇರಬೇಕು. ಅದಿಲ್ಲದೆ ಮೆಕ್ಯಾನಿಕಲ್ ಆಗಿ ಏನೋ ಮಾಡೋ ತರ ಆಗ್ಬಾರದು. ಥಿಂಕಿಂಗ್ ಡಾನ್ಸರ್ ಆಗೋದು ನಮಗೆ ಮುಖ್ಯ ಅನ್ನುವಂಥ ಅಂಶಗಳು. ಅದರಲ್ಲಿ ತುಂಬಾ ಒಳ್ಳೆ ಕೆಲಸ ನೂಪುರ ಭ್ರಮರಿ ಮಾಡ್ಕೊಂಡು ಬರ್ತಾ ಇದೆ. 20 ವರ್ಷಗಳಲ್ಲಿ ನಾನು ಹೃತ್ಪೂರ್ವಕವಾಗಿ ನೂಪುರ ಭ್ರಮರಿಯನ್ನ ಅದಕ್ಕೆ ಕೆಲಸ ಮಾಡ್ತಾ ಇರೋಂಥ ಮನೋರಮಾ ಅವ್ರನ್ನ, ಮತ್ತು ಇವಾಗ ಧ್ವನಿತಾ ಮತ್ತು ಶಾಲಿನಿ, ಈ ರೋಹಿಣಿ ಅವರು, ಎಲ್ಲರೂ ನಿಮ್ಮ ತಂಡದವರನ್ನು ಹೃತ್ಪೂರ್ವಕ ನಾನು ಅಭಿನಂದಿಸ್ತೀನಿ. ಅಸಾಧಾರಣವಾದಂಥ ಸಾಧನೆ ಇದು. ಎಷ್ಟೋ ಮ್ಯಾಗಝೈನ್ಸು ಕಲೆಯಲ್ಲಿ ಶುರುವಾಯಿತು, ಆದರೆ ಅದನ್ನು ಮುಂದುವರಿಯೋಕ್ಕಾಗಲಿಲ್ಲ. 5 ವರ್ಷ 10 ವರ್ಷ ದಾಟೋದೇ ಎಷ್ಟೋ ಮ್ಯಾಗಝೈನ್ಸ್ ಕಷ್ಟ ಆಗೋಗಿ ನಿಲ್ಲಿಸ್ಬಿಟ್ರು. ಆದರೆ ನೂಪುರ ಭ್ರಮರಿ ಕೇವಲ ಒಂದು ಮ್ಯಾಗಝೈನ್ ಆಗಿ ಮಾತ್ರ ಅಲ್ಲದೆ, ಆ ಮ್ಯಾಗಝೈನ್ ಇಂದ ಬಂದ ಆರ್ಟಿಕಲ್ಸ್ನ ಅದ್ಭುತವಾದಂಥ ಪುಸ್ತಕ ಗ್ರಂಥಗಳಾಗಿ ಅದನ್ನ ಪಬ್ಲಿಷಿಂಗ್ ಆಯಿತು. ರಿಯಲಿ ಐ ಅಪ್ರಿಷಿಯೇಟೆಡ್. ಈವನ್ ದಿಸ್ ಸಿಂಪ್ಲೆಸ್ಟ್ ಭರತನಾಟ್ಯ ಎಕ್ಸಾಮ್ಗೋಸ್ಕರ ಅಂತ ಬರೆದಂಥ ಬುಕ್ಕಿಂದ ಹಿಡಿದು ಏನು ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಅಲ್ಲಿವರೆಗೂ ಇರೋ ಬುಕ್ಸ್ ಎಲ್ಲದರ ನಡುವೆ ಮನೋರಮಾ ಪ್ರೆಸೆಂಟ್ ಮಾಡಿರೋದು ಆ ಬುಕ್ಕಲ್ಲಿ ಏನು ಕ್ಲಾರಿಟಿ, ಅಚ್ಚುಕಟ್ಟು, ಎಷ್ಟು ಒಳ್ಳೆ ಇನ್ಫಾರ್ಮೇಶನ್, ಫ್ಯೂಚರ್ ಡಾನ್ಸರ್ ಏನೇನು ತಿಳ್ಕೋಬೇಕು ಅನ್ನೋ ಎಲ್ಲ ಅಂಶಗಳನ್ನು ನಾನು ಎಷ್ಟು ಬೇಕೋ ಅಷ್ಟು ಕೂಡ ಇದೆ. ಅದು ಸಂಪೂರ್ಣವಾದಂಥ ಮಾಹಿತಿ ಇದೆ. ಬುದ್ಧಿಶಕ್ತಿಯಿಂದ ಅಲ್ಲಿ ಹೇಳ್ತಾರೆ, ನೀವು ಈ ಸೈಡ್ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ರೀತಿಯಾಗಿ ಸೂಚನೆ, ಮಾರ್ಗದರ್ಶನ ಆ ಪುಸ್ತಕ ಇದೆ. ಅಲ್ಲಿಂದಾನು ಮುದ್ರಾ ಅದು ಏನ್ ರಿಸರ್ಚ್ ಅದು ಅದರಲ್ಲೇ ಬರ್ತಾ ಇತ್ತು ನೂಪುರ ಭ್ರಮರಿನಲ್ಲಿ. ಅಂಡ್ ಫರ್ದರ್ ಇಟ್ ಡೆವಲಪ್ಡ್ ಇನ್ ಟು ಸಚ್ ವಂಡರ್ಫುಲ್ ಬುಕ್. ಹಾಗೆ ಯಕ್ಷ ಮಾರ್ಗ ಮುಕುರ, ಅದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟೆನ್ಸಿವ್ ರಿಸರ್ಚ್ ಅದು.
ಅದೆಲ್ಲ ಒಂದು ಲೈಫ್ ಟೈಮ್ ರಿಸರ್ಚ್ ಮಾಡೋವಂಥ ವಸ್ತುಗಳವೆಲ್ಲ, ಅದನ್ನ ಎಂಥ ಒಂದು ವಿಚಾರ ತಗೊಂಡು ಬರೆದಿದ್ದಾರೆ. ಆಮೇಲೆ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡೋದು ಏನಂತಂದ್ರೆ, ಮನೋರಮಾ ಅವರೊಂದು ಕಡೆ ಬರೆದಿದ್ದಾರೆ ಅಂತಂದ್ರೆ ತುಂಬಾ ಅದ್ರ ಬಗ್ಗೆ ಡೌಟ್ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಯು ಕ್ಯಾನ್ ಜಸ್ಟ್ ಬಿಲೀವ್ ಇಟ್, ಬಿಕಾಸ್ ದೇರ್ ಈಸ್ ಅಥೆಂಟಿಕ್ ಸ್ಟಡಿ, ಸೋ ಮಚ್ ಆಫ್ ಸ್ಟಡಿ ಬಿಹೈಂಡ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಫೀಲ್ ಅವ್ರು ಮಾಡಿದ್ದಾರೆ, ಇಲ್ಲೊಂದು ಪ್ರಿಂಟ್ಗೆ ತರ್ತಾ ಇದ್ದಾರೆ ಅಂತ ಅಂದ್ರೆ ಅದರ ಹಿನ್ನೆಲೆ ಇದೆ. ದೇರ್ ಇಸ್ ಎನಫ್ ಸ್ಟಡಿ ಅಂಡ್ ಡೈಜೆಷನ್ ಇನ್ಸೈಡ್ ಅಂತ. ನನಗೆ ಅದ್ರ ಬಗ್ಗೆ ತುಂಬಾ ಗೌರವ. ಎಲ್ಲರೂ ಬರೆಯೋಕ್ಕಾಗಲ್ಲ, ಎಲ್ಲರೂ ಸುಮ್ಮನೆ ಉಡಾಫೆ ಪುಸ್ತಕಗಳು ತುಂಬಾ ಇದೆ. ಅದು ಏನೋ ಅದರಲ್ಲಿ ಸರಿಯಾದ ಡೆಪ್ತ್ ಇರೋಲ್ಲ, ಎಷ್ಟೋ ವಿಚಾರಗಳಲ್ಲಿ ತಪ್ಪುಗಳಿರುತ್ತೆ, ಆದರೂ ಅದು ಯಾರಿಗೂ ಗೊತ್ತೇ ಆಗಿರೋಲ್ಲ. ಸೀರಿಯಸ್ ಆಗಿ ಅಧ್ಯಯನ ಮಾಡೋರು ಅದು ಕಾಣಿಸ್ತಾ ಇರುತ್ತೆ, ಇದೆಲ್ಲ ಅಲ್ಲಿ ಹೇಳಬೇಕಾಗಿರೋ ವಿಚಾರ ಅಂತ. ಬಟ್ ಅದನ್ನೇನು ಕಮೆಂಟ್ ಮಾಡೋಕ್ಕಾಗಲ್ಲ, ಅದೇನು ವಿಚಾರಗಳು ಯಾರಿಗೂ ಗೊತ್ತಾಗಲ್ಲ. ಬಟ್ ಆ ಮನೋರಮಾರು ಅಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ ಅದನ್ನು ಬಹಳ ಸೊಗಸಾದ ರೂಪ ಕೊಡ್ತಾರೆ. ಅದ್ಭುತವಾದ ಭಾಷೆ ಅವರಿಗೆ, ನಿಜವಾಗ್ಲೂ ಏನು ಲ್ಯಾಂಗ್ವೇಜ್ ಅವ್ರದ್ದು. ಅವ್ರು ಕನ್ನಡ ಬರೆದ್ರು ಅಷ್ಟೇ, ಅವ್ರು ಇಂಗ್ಲೀಷು ಏನೋ ಅವ್ರ ಲ್ಯಾಂಗ್ವೇಜ್ ಎಕ್ಸ್ಟ್ರಾರ್ಡಿನರಿ ಕಮಾಂಡ್ ಅವ್ರಿಗಿದೆ. ಅದನ್ನ ಯೋಚನೆ ಮಾಡೋದನ್ನ ಅತ್ಯಂತ ಸೊಗಸಾಗಿ ಅಕ್ಷರ ರೂಪದಲ್ಲಿ ಅವ್ರು ವ್ಯಕ್ತಪಡಿಸ್ತಾರೆ. ಈಗ ಈ ರೀತಿಯಾಗಿ ಅದಲ್ಲದೇನೆ ಅನೇಕ ವರ್ಕ್ಶಾಪ್ಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಆ ಟ್ರೈನಿಂಗ್ಸ್ ಇದು ಮಾಡ್ತಾ ಇದ್ದಾರೆ. ನಿಮ್ಗೆ ಇಂಟರ್ನ್ಸ್ ಇವಾಗ ಐ ಜಸ್ಟ್ ಕಮ್ ಟು, ನಾನು ಈ ತರ ಹೇಳ್ತಾ ಹೋದ್ರೆ ಇದು ಇಟ್ ವಿಲ್ ಗೋ ಆನ್ ಅಂಡ್ ಆನ್. ನಾನು ಇಲ್ಲಿಗೆ ಐ ಜಸ್ಟ್ ಸ್ಲೋಲಿ ಐ ಟ್ರೈ ಟು ವೈಂಡ್ ಅಪ್. ಇವತ್ತಿನ ಕಾರ್ಯಕ್ರಮದ ಸಂತೋಷ ಏನು, ಬೆಳಗಿಂದ ಎಷ್ಟು ನಿಮ್ಮನ್ನ ಡೆವಲಪ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಮಾಡಿದ್ದಾರೆ ಅಲ್ವಾ. ಇದು ವಂಡರ್ಫುಲ್. ಇದು ನಮ್ಮ ಹತ್ರನೇ ಕಲಿತಿರೋಂಥ ಮಕ್ಕಳಿಗೆ ನಾವು ಎಷ್ಟು ಮಾತ್ರ ಕೊಡೋಕ್ಕೆ ಸಾಧ್ಯ, ಒಂದು ಲೆವೆಲ್ ಕೊಡೋಕ್ಕೆ ಸಾಧ್ಯ. ಆದರೆ ಅವರು ಈಗ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಎಷ್ಟು ದೊಡ್ಡ ಒಂದು ಅಧ್ಯಯನದ ಟ್ರೈನಿಂಗ್ ನಡೀತಾ ಇದೆ. ಇಮ್ಯಾಜಿನೇಷನ್ ಏನು, ಯಾವ ರೀತಿ ಯೋಚನೆ ಮಾಡಬೇಕು, ನಾನೆಲ್ಲ ಅದನ್ನು ತುಂಬಾ ಈ ವಿಚಾರಗಳನ್ನ ನಾನು ಇಷ್ಟಪಡ್ತಾ ಇದ್ದೆ. ಈ ಫೋಕ್ ಡಾನ್ಸ್ ಕೀರ್ತಿ, ಇವಾಗ 2 ಎಕ್ಸಾಂಪಲ್ಸ್ ಆಯ್ತಲ್ಲ. ಕೀರ್ತಿ ಎಷ್ಟು ಬ್ಯೂಟಿಫುಲ್ ಪ್ರೆಸೆಂಟೇಷನ್, ವೆರಿ ವೆಲ್ ಪ್ಲಾನ್ಡ್, ಸ್ಕ್ರಿಪ್ಟ್ ಈಸ್ ವೆರಿ ನೈಸ್ ಅಂಡ್ ವೆರಿ ರೈಟ್ ವೇ ಆಫ್. ಕ್ಲಾಪ್ಸ್ ಫಾರ್ ದಟ್ ಗೈ. ಸ್ಟಿಲ್ ಯಂಗರ್, ಎಷ್ಟು ಚೆನ್ನಾಗಿ ಆ ಸ್ಪಿರಿಟ್ ಆಫ್ ದಿ ಫಾರ್ಮ್ ಚಿಕ್ಕದಾಗಿ. ಇವಾಗ ಪುಟ್ಟಣ್ಣ ಕಣಗಾಲು, ಕೆ ಬಾಲಚಂದರು, ಕೆ ವಿಶ್ವನಾಥ್ ಅವರು ಅಂಥವ್ರು ಸಿನಿಮಾಗಳು ಮಾಡಿದ್ರು ಅಂತಂದ್ರೆ, ಏನಾದರೂ ಒಂದು ಮಾಡಿದ್ರು ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಒಂದು ಲೆವೆಲಲ್ಲಿ ಇರುತ್ತೆ, ನೋ ಡೌಟ್. ಬಟ್ ಒಂದು ಚೈಲ್ಡ್, ಅವಳು ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಆಗಿ ಅವಳು ಎಷ್ಟು ಡಾನ್ಸ್ ಮಾಡಿದಾಳೋ ಅಷ್ಟು ಅನುಭವ ಇದರಲ್ಲಿ ಇಲ್ವಲ್ಲ. ಆದರೂ ಬಹಳ ಸೊಗಸಾಗಿ ಒಂದು ಒಳ್ಳೆ ಪ್ರೆಸೆಂಟೇಷನ್. ಆ ಪ್ರೆಸೆಂಟೇಷನ್ ಹಂಗೆ ಆಗಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಿ ಅದರ ಟ್ರೈನಿಂಗ್ ನಡೆದಿದೆ. ಆ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಪ್ರಾಸೆಸ್ ಆಗುತ್ತಲ್ಲ, ಅಲ್ಲಿ ಎಲಿವೇಟಿಂಗ್ ದ ಚೈಲ್ಡ್ ಟು ದಟ್ ಲೆವೆಲ್ ಆಫ್ ಥಿಂಕಿಂಗ್, ದಟ್ ಈಸ್ ವಂಡರ್ಫುಲ್. ಅದು ತುಂಬಾ ಇಂಪಾರ್ಟೆಂಟ್. ಕೈ ಹಿಡ್ಕೊಂಡು ಬಾಮ ಹತ್ತು 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 ಅಂತ ಹತ್ಸ್ಕೊಂಡು ಬರೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದು ನನಗೆ ತುಂಬಾ, ನಾನು ತುಂಬಾ ಅನ್ಕೋತಾ ಇರ್ತೀನಿ, ಕ್ಲಾಸಿಕಲ್ ಡಾನ್ಸರ್ಸ್ ಆರ್ ಮಿಸ್ಸಿಂಗ್ ಫೋಕ್ ಅಂತ. ಐ ರಿಯಲಿ ಫೀಲ್ ವೆರಿ ಮಚ್ ಇನ್ ದ ಡೀಪ್ಲಿ ಇನ್ಸೈಡ್. ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಐ ಡಿಡ್ ಅ ಫಿಲ್ಮ್ ಕಂಸಾಲೆ ಕೈಸಾಲೆ ಅಂತ. ಅದರಲ್ಲಿ ಕಂಸಾಲೆ ಕಲಾವಿದ ನಾನು, ಕಂಸಾಲೆ ಗುರು ನಾನು. ಆ ಕಂಸಾಲೆ ಆರ್ಟ್ ಅನ್ನು ನೋಡ್ತಾನೆ ಇದ್ದೆ ನಾನು ಮೊದಲಿಂದ. ಇಟ್ಸ್ ಸಚ್ ಎ ಫ್ಯಾಸಿನೇಟಿಂಗ್ ಆರ್ಟ್ ಫಾರ್ಮ್. ಅದು ತಾಳ ಹೊಡ್ಕೊಂಡು ಹೆಜ್ಜೆಗಳು ಹಾಕ್ತಾ ಕುಣಿಯೋದು ಅಂತ. ಬಟ್ ಅದು ದೇವರ ಉಪಾಸನೆ, ಅದು ಉಪಾಸನಾ ನೃತ್ಯ, ಅದೆಲ್ಲ ಒಂದದು. ಆ ಪರ್ಟಿಕ್ಯುಲರ್ ಫಾರ್ಮ್ ನಲ್ಲಿ ನಾನು ಆ ಶೂಟಿಂಗ್ 15 days ಅಲ್ಲಿ ಹೋದಾಗ, ದಿ ಜರ್ನಿ ಈಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಟು ಮಾದೇಶ್ವರ ಬೆಟ್ಟ ದೇವಸ್ಥಾನಕ್ಕೆ ಹೋಗೋದು. ಅದೇ ಸ್ಟೋರಿ. ಅಲ್ಲಿ ಅದಕ್ಕೊಂದು ಲಿಂಕ್ ಇರುತ್ತೆ. ಅಲ್ಲಿ ನಡ್ಕೊಂಡು ಹೋಗೋದಂತ ಆ ಕತೆ. ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಂಗೆ ನನಗೆ ನಿಜವಾಗಲೂ ಒಂದು ಪಾದಯಾತ್ರೆ ಮಾಡ್ದಂಗಿತ್ತು. ಕಲೆಯನ್ನು ಮಾಡ್ತಾನೆ ಇವೆಂಟ್ ಆಫ್ಟರ್ ಇವೆಂಟ್, ಸೀನ್ ಆಫ್ಟರ್ ಸೀನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಲೈಫು, ಅವ್ರ ಲೈಫು, ಆ ಜನಗಳು ಅವರೆಲ್ಲ ನಮ್ಮ ಜೊತೆ ಇದ್ರು. ಅಲ್ಲಿ ಫೈನಲಿ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾ ಇದ್ರೆ, ಐ ವಾಸ್ ನಾಟ್ ಶ್ರೀಧರ್, ಐ ಬಿಕೇಮ್ ಎ ಕಂಸಾಲೆ ಆರ್ಟಿಸ್ಟ್ ಮೆಂಟಲಿ. ಅಂದ್ರೆ ಬಿಕಮಿಂಗ್ ಅಂತ ಇರುತ್ತಲ್ಲ, ವಾಟ್ ಎ ವಂಡರ್ಫುಲ್ ಥಿಂಗ್ ಅದು. ಅಲ್ಲಿವರೆಗೂ ವಾಟ್ ಎವರ್ ಐ ಹ್ಯಾವ್ ಅಕ್ವೈರ್ಡ್ ವಾಸ್ ನಾಟ್ ದೇರ್. ಐ ವಾಸ್ ಟೋಟಲಿ ಟ್ರಾನ್ಸ್ಫಾರ್ಮ್ಡ್. ಆವಾಗ ನನ್ಗೆ ರಿಯಲೈಸ್ ಆಯ್ತು, ನಾನು ಮಾದೇಶ್ವರನ ಬೆಟ್ಟ ದೇವ್ರಿಗೆ ಮಾದೇಶ್ವರನ ದರ್ಶನ ಮಾಡ್ಕೊಳಕ್ ಹೋಗ್ತಾ ಇದ್ರೆ ನನಗೆ ಈ ಪರ್ಟಿಕ್ಯುಲರ್ ಭಾವನೆ ಅಲ್ಲಿವರೆಗೂ ಶಿವ ಇನ್ನೊಂದು ಅಂತ ನೋಡ್ತಾ ಇದ್ದಿದ್ದು, ಕಂಸಾಲೆಯ ಕಲಾವಿದನಾಗಿ ನಾನು ಶಿವನನ್ನು ನೋಡಿದೆ ಆಗ. ದ ಫೀಲಿಂಗ್ ಆಫ್ ಆ ಸಾಧನೆ ತಪಸ್ ಮಾಡ್ಕೊಂಡು ಅವನು ಆ ಡಾನ್ಸ್ ಮಾಡ್ತಾ ಇರೋದೇ ದೇವರಿಗೋಸ್ಕರ.
ಅದ್ರಲ್ಲಿ ಅವ್ರು ಹೇಳ್ತಾರೆ, ನಾನು ತಾಳ ಯಾಕೆ ತಟ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲೊಂದು ಶ್ರುತಿ ಇದೆ, ಆ ಲಯ ಇದೆ. ಆ ಲಯ ಏನಪ್ಪಾ ಅಂತಂದ್ರೆ ನನ್ನನ್ನ ಪರಮಾತ್ಮನ ಜೊತೆಗೆ ಲಿಂಕ್ ಮಾಡೋದು ಅಂತ. ಅಂದ್ರೆ ನಮ್ಗೆ ಶ್ರುತಿ ಇದ್ದಂಗೆ. ಡು ವಿ ಫೀಲ್ ದಟ್ ವೆನ್ ವಿ ಹ್ಯಾವ್ ಗೆಜ್ಜೆ? ಗೆಜ್ಜೆ ಪವಿತ್ರ ನಿಜ, ಆದ್ರೆ ಗೆಜ್ಜೆ ಅನ್ನೋದನ್ನ ನಾವು ಅತ್ಯಂತ ಪವಿತ್ರವಾದ ಯಜ್ಞದ ಒಂದು ಸಮಿತ್ತು, ಯಜ್ಞದ ಒಂದು ತುಪ್ಪ ಅದು ಅನ್ನೋ ಭಾವನೆ ನಮ್ಗೆ ಗೆಜ್ಜೆನಲ್ಲಿ ಇರ್ಬೇಕು. ನಮ್ಗೆ ಆರ್ನಮೆಂಟ್ ಆಗ್ಬಾರ್ದು. ಅದು ನಮ್ಮನ್ನು ಡೆಕೋರೇಟ್ ಮಾಡ್ತಾ ಇರುವಂತ ದಿವ್ಯತೆ ಕೊಡ್ತಾ ಇದೆ, ಅದರಿಂದ ನಾನು ದಿವ್ಯನಾಗ್ತಾ ಇದ್ದೀನಿ. ಆ ಭಾವನೆ ನಮಗೆ ಆ ಫೀಲಿಂಗ್ ಅಲ್ಲಿ ಇರಬೇಕು. ಬರೀ ಗೆಜ್ಜೆ ಅಲ್ಲ ಅದು, ಹಾಗೆ ಲಿಂಕ್ ಮಾಡ್ಕೊಳ್ಳೋದು. ಹಂಗೆ ತುಂಬಾ ಸಂತೋಷ ಆಯ್ತು. ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ತುಂಬಾ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಪಟ್ಟಿ ನೋಡಿದೆ, ತುಂಬಾ ಫೋಕ್ ಡಾನ್ಸಸ್, ಅದ್ರ ಬಗ್ಗೆ ಮಕ್ಕಳಿಗೆ ಅವೇರ್ನೆಸ್ ಆಗೋದು, ಕಲಿಯೋದು, ಅದೆಲ್ಲ ಬಹಳ ಈ ಒಂದು ಬೆಳವಣಿಗೆ ಬಹಳ ಸಂತೋಷ ಆಯ್ತು. ಟೆಕ್ನಿಕಲಿ ಪ್ರೆಸೆಂಟ್ ಮಾಡೋದು ಅನ್ನೋದು ಅದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಟೆನ್ಷನ್ ಆಫ್ ಆರ್ಟ್ ಫಾರ್ಮ್. ಅದು ಎಲ್ಲರಿಗೂ ಅದು ಬರಲೇಬೇಕು ಅಂತಲ್ಲ, ಸಿದ್ಧಿಸುತ್ತೆ ಅಂತಲ್ಲ, ಬಟ್ ತುಂಬಾ ಅದು ಮುಖ್ಯ ಆಗುತ್ತೆ. ಅದರಲ್ಲಿ ನಮ್ಮ ಆನಂದ ಊರ್ಜಾ ಅವರು ಪರಿಸ್ಥಿತಿ ನೋಡಿ, ಅವರ ಆರೋಗ್ಯದ ಪರಿಸ್ಥಿತಿ ನಡುವೆ ಕೂಡ ಅವರು ಅತ್ಯಂತ ಉತ್ಸಾಹದಿಂದ ಅವರು ಅಷ್ಟನಾಯಿಕೆಯನ್ನ ಅವರನ್ನು ಪ್ರೆಸೆಂಟ್ ಮಾಡಿರೋದರಲ್ಲಿ ತುಂಬಾ ಚೆನ್ನಾಗಿದೆಯಾ ಅಥವಾ ಏನೇನೋ ಅದರಲ್ಲಿ ವಿಮರ್ಶೆ ಅನ್ನೋದಕ್ಕಿಂತ ಅವರ ಉದ್ದೇಶ ಮತ್ತು ಅದಕ್ಕೆ ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ದಟ್ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ಇಟ್, ದಟ್ ಇಟ್ ಸೆಲ್ಫ್ ವಾಸ್ ನೈಸ್. ಐ ಫೆಲ್ಟ್ ವೆರಿ ಹ್ಯಾಪಿ. That is the way we should appreciate Ananda also. It is very well done, madam. Very happy. And there is drama in your life. Yeah, such with ಅಂಥ ಒಂದು ಸಿಚುಯೇಷನ್ ಅಲ್ಲಿ ನೀವು ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ನೀವು ಮಾಡಿದ್ರಿ. And the words you said before you presented was very nice. You showing your respect to Manorama madam and Adharita madam. ಅವರೆಲ್ಲ ನಿಮ್ಗೆ ಮಾಡಿದ್ದು, ನಿಮ್ಗೆ ಏನು ಅದಕ್ಕೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ I really appreciate. Please keep it up. And of course, last Nadi, it's all dimensional. Namage Nadi is physical and spiritual. Every dimension. Nadi is history. Nadi is our body. Nadi is our mind. Nadi is Jivatma. Finally, Nadi is Jivatma merging into the Samudra is Jivatma becoming Paramatma. Ashte. There is no identity. Ultimate journey. Nadi starts at one point, ends at some point. Every aspect of our life can be linked to the river. River origin and finally merging. It's an amazing metaphor ಅದು river ಅನ್ನೋದು. The flow river ಅಂತ ಬಹಳ ಚೆನ್ನಾಗಿ ಅದನ್ನ ವಿಜುವಲೈಸೇಷನ್ ಮಾಡೋದು ಸುಲಭ ಅಲ್ಲ. We can talk 1 hour or 6 hours, but it is not easy to visualize and make a presentation. ಅವರು ಅಷ್ಟು ವಿಚಾರಗಳು ತಗೊಂಡ್ರು, ಬೇರೆ ಬೇರೆ ಅದರಲ್ಲಿ ಕೆಲವು ಬ್ಯೂಟಿಫುಲ್ ಕೊರಿಯೋಗ್ರಾಫ್ಡ್ ಪೀಸಸ್ ಕೂಡ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ದಾರೆ. ಅದೆಲ್ಲ ತುಂಬಾ ಸಂತೋಷ ಆಯ್ತು. ಇಟ್ಸ್ ಡೇ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವರ್ತ್ ಸ್ಪೆಂಡಿಂಗ್. ನನಗೆ ತುಂಬ ಖುಷಿಯಾಗಿರೋದು, ತುಂಬ ದಿನ ಆದಮೇಲೆ ಮನೋರಮ, ದ್ವರಿತಾ ಆ್ಯಂಡ್ ಶಾಲಿನಿ ಈ ಟೀಮ್ನ ಮತ್ತೆ ತುಂಬ ದಿನ ಆದಮೇಲೆ ಪ್ರತ್ಯಕ್ಷವಾಗಿ ನಾನು ಭೇಟಿ ಆಗ್ತಾ ಇದ್ದೀನಿ. ತುಂಬ ಅಭಿಮಾನ, ಅಪ್ರಿಸಿಯೇಷನ್ ಅವ್ರು ಮಾಡ್ತಾ ಇರೋಂಥ ಒಳ್ಳೆ ಕೆಲಸಕ್ಕೆ ಅದನ್ನು ನಡೀತಾನೇ ಇತ್ತು. ಆದರೆ ನೇರವಾಗಿ ಅದನ್ನು ಅವ್ರಿಗೂ ಹೇಳಬೇಕಾಗಿತ್ತು. ಮೇಡಮ್ ದ್ವರಿತಾ ನೀವು ಅಷ್ಟೇ, ಶಾಲಿನಿ ನೀವು ಅಷ್ಟೇನೆ, ನಿಮಗೆ ಆ ಥರ ಇಷ್ಟೋ ಜಾಗಗಳು, ನಿಮ್ಮ ಡೆಮಾನ್ಸ್ಟ್ರೇಷನ್ಸು, ಆ ಪರ್ಫಾರ್ಮೆನ್ಸಸ್ ಎಲ್ಲ ನಾನು ನೋಡ್ತಾ ಇದ್ದೆ. ತುಂಬ ಸಂತೋಷ. ಎಷ್ಟು ಚೆನ್ನಾಗಿ ಎವಾಲ್ವ್ ಆಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ ಒಳ್ಳೆ ದಿಕ್ಕಿನಲ್ಲಿ ಅಂತ ತುಂಬ ಸಂತೋಷ. ಅದು ಒಳ್ಳೆ ನಮಗೆ ನಮ್ಮ ನಾಡಿನ ಒಳ್ಳೆಯ ಥಿಂಕಿಂಗ್ ಜೆಮ್ಸ್ ಅವರು, ಒಳ್ಳೆ ರತ್ನಗಳು, ಒಳ್ಳೆ ಆರ್ಟಿಸ್ಟು. ಆ ರೀತಿಯಾಗಿ ಅವರು ಜರ್ನಿನಲ್ಲಿ ನಿಮ್ಮನ್ನೆಲ್ಲ ತಗೊಂಡು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೂಪುರದ ಈ ಒಂದು ಪ್ರಯಾಣದಲ್ಲಿ ಅವ್ರ ಜೊತೆಗೆ ಪರಿವಾರ, ನೀವೆಲ್ಲ ಫ್ಯಾಮಿಲಿ, ನೀವುಗಳೆಲ್ಲ ಇನ್ಕ್ಲೂಡ್ ಆಗಿದ್ದೀರಾ. ಎಲ್ಲ ನೀವು ತುಂಬ ಅದೃಷ್ಟವಂತರು. ಆ ರೀತಿ ಒಂದು ಸಂಪರ್ಕದಲ್ಲಿ ಬರೋದು ತುಂಬ ಒಂದು ಅದೃಷ್ಟ. ಅದೇ ಸತ್ಸಂಗ ಅಂತ. ಒಳ್ಳೆಯ ಜೊತೆಗೆ ಸಂಘ ಇರಬೇಕು ನಮಗೆ. ಅದಾದಷ್ಟು ನಮ್ಮಲ್ಲಿ ನಾವು ಬೆಳವಣಿಗೆ ನೋಡ್ತೀವಿ. ನೀವು ಡ್ರೀಮ್ ಲೈಕ್ ದಟ್. ಓಕೆ, ಡೋಂಟ್ ಡ್ರೀಮ್ ಆಫ್ ರಿಸಲ್ಟ್. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. No, it is not the result. The God says, I never said I will not give you result. He only says, don't bother about the result. You do your work. Such a beautiful verse, shloka. You just do your work. I am there to give you. When it is required, you expect only this much, I'll give you this much. He is there to give. ಅದು ಖಂಡಿತ ಅದರಲ್ಲಿ ನಮ್ದು ಆ ಪ್ಯೂರಿಟಿ ಆಫ್ ಹಾರ್ಟ್ ಇರಬೇಕು ಅಂಡ್ ಆಗಬೇಕು. ಬಿಲೀವ್ ಆರ್ಟ್ ಈಸ್ ನಾಟ್ ಜಸ್ಟ್ ಮೇಕಿಂಗ್ ನೇಮ್, ಮೇಕಿಂಗ್ ಮನಿ ಆರ್ ಬಿಕಮಿಂಗ್ ಐ ಆಮ್ ಸಂಬಡಿ ಅಲ್ಲ. ಆರ್ಟ್ ಈಸ್ ಬಿಕಮಿಂಗ್ ನೋಬಡಿ.
You believe in that. You believe I'll be nobody. It's okay. Tomorrow you see, I'll be there to tell you, you have become somebody. We all will be there to say that. You can become somebody by feeling I'm nobody. It's an extraordinary equation. It's a philosophical equation. ನಾನು ಹೋದ್ರೆ ಅವನಾಗ್ತೀವಿ ಅಂತ. ಓಕೆ, ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಪ್ರೀತಿಪೂರ್ವಕ ಶುಭಾಶಯಗಳು. ನಿಮ್ಮ ಈ ತರ ಇದು ನಾಟ್ಯಶಾಸ್ತ್ರ ಹೇಳೋ ಹಾಗೆ ಇದು ಯಜ್ಞ, ನಿಮ್ದೊಂದು ಯಜ್ಞ, ಇದೊಂದು ಯಜ್ಞ ಮಾಡ್ತಾ ಇದ್ದಾರೆ. ವೆರಿ ಸೇಕ್ರೆಡ್ ಆಸ್ಪೆಕ್ಟ್ ಇದು. ಡೆವಲಪಿಂಗ್ ಮೈಂಡ್ಸ್, ಹೀಗೆ ಅದು ಚೆನ್ನಾಗಿ ನಿರಂತರವಾಗಿ ನಡೀಲಿ ಅಂತ ಮನಃಪೂರ್ವಕವಾಗಿ ಹಾರೈಸ್ತಾ, ತುಂಬಾ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಎಲ್ಲವೂ ನುಪುರ ಭ್ರಮರಿ ಕಡೆಯಿಂದ ನಡೀಲಿ. ಮನೋರಮಾ ಅವರಿಂದ, ಧ್ವರಿತಾ ಅವರಿಂದ, ಶಾಲಿನಿ ಅವರಿಂದ ಮತ್ತು ಎಲ್ಲ ತಂಡದವರಿಂದ ಆಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಭವಿಷ್ಯತ್ತು ಅತ್ಯಂತ ಉಜ್ವಲವಾಗಿ ಚೆನ್ನಾಗಿ ಸರಿಯಾದ ದಿಕ್ಕಿನಲ್ಲಿ ಆಗಲಿ. ಜೀವನವನ್ನ ಹೇಗೆ ನೋಡ್ಬೇಕೋ ಹಾಗೆ, ಏಟುಗಳು ತಿಂದ ಮೇಲೆ ಕಲಿಯೋದಲ್ಲ. ಈಗ ಏಟುಗಳು ತಿನ್ಬೇಡಿ. ಲೆಟ್ ಇಟ್ ಬಿ ಎ ಬ್ಯೂಟಿಫುಲ್ ಪಾತ್. ವೆನ್ ಯು ಆರ್, ನಾನಾಗಲೇ ಹೇಳದ್ನಲ್ಲ, ನೀವು ಸಿಂಪಲ್ ಆದಷ್ಟು ನಿಮ್ಮ ಪಾತ್ ಬ್ಯೂಟಿಫುಲ್ ಆಗ್ಬಿಡುತ್ತೆ, ಅದು ಓಪನ್ ಆಗ್ಬಿಡುತ್ತೆ. ಅದು ನೀವು ಕಾಂಪ್ಲಿಕೇಟೆಡ್ ಆದ್ರೆ ಎಲ್ಲ ಗೋಜಲಾಗುತ್ತೆ. ಸೊ ಬಿ ಸಿಂಪಲ್, ಬಿ ಹಂಬಲ್. ವಿನಯದಿಂದ ನಿಮ್ಮ ಕಲೆನ ಶ್ರದ್ಧೆ ಶರಣಾಗತಿಯಿಂದ ಮಾಡಿ, ಎಲ್ಲವೂ ನಟರಾಜ ಸರಸ್ವತಿ ಸಂಪೂರ್ಣವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರುತ್ತೆ. ಶುಭವಾಗಿ.